ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಈ ಮುಂಬರ್ತಕ್ಕಂತಹ SSC MTS GD ಹಾಗೆ CHSL CGL ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಿಗೆ ಕೇಳಬಹುದಾದ ಇಂಗ್ಲೀಷ್ ಸಬ್ಜೆಕ್ಟ್ನ ಆಂಟೋನಿಮ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದರೆ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ನೋಡೋದಾದ್ರೆ 25 ಡೈರೆಕ್ಟ್ ಪ್ರಶ್ನೆಗಳು ಹಾಗೆ ಇಂಡೈರೆಕ್ಟ್ ಆಗಿ ಮಿನಿಮಮ್ ಏನಿಲ್ಲ ಅಂದರೂ ಸಹ 150 ವೊಕ್ಯಾಬ್ಯುಲರಿಗಳನ್ನು ಈ ಒಂದು ಸೆಷನಲ್ಲಿ ನಾವು ಕಲ್ತ್ಕೊಂಡು ಹೋಗ್ತೀವಿ. ಓಕೆ, ಯಾಕೆ ಅಂತಂದರೆ 1 + 4 ಅಂತಂದರೆ ನಿಮಗೆ ಟೋಟಲಿ 5 ಆಯಿತು. ಸೊ 5 × 25 ಅಂದರೆ ಎಷ್ಟಾಗುತ್ತೆ? ನಿಮಗೆ 125 ವೊಕ್ಯಾಬ್ಯುಲರಿಗಳನ್ನು ಕಲಿತೀರಾ. ಆ್ಯಂಡ್ ದೆನ್ ಎಡಿಷ್ನಲಿ ನಾವು ಒಂದು 50 ಹೇಳಿದ್ರೂ ಸಹ ನಿಮಗೆ ಎಷ್ಟಾಗುತ್ತೆ ಅಂದರೆ ಮಿನಿಮಮ್ 160ರಿಂದ 170 ವೊಕ್ಯಾಬ್ಯುಲರಿಗಳನ್ನು ಈ ಒಂದು ಕ್ಲಾಸಿಂದ ಕಲ್ತ್ಕೊಂಡು ಹೋಗ್ತೀರಾ. ಆ್ಯಂಡ್ ದೆನ್ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಸರ್ ಏನಂತಂದರೆ ಇಡಿಕ್ವಿಟಿ ಲೆವೆಲಲ್ಲಿ ಕ್ಲಾಸ್ ಮಾಡಿ ಸರ್ ಈ ಒಂದು ಇಂಗ್ಲೀಷ್ ಮಾಡೋದಾದರೆ ಅಂತ. ಓಕೆ, ಈ ಒಂದು ಇಂಗ್ಲೀಷ್ ಕ್ಲಾಸ್ನ ಇವಾಗ ಇಡಿಕ್ವಿಟಿ ಲೆವೆಲಲ್ಲೇ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ದೆನ್ GK ಕ್ಲಾಸ್ಗಳೇನಿದೆ ಅಲ್ವಾ ಅದು ಸಹ ನಿಮಗೆ ಇಡಿಕ್ವಿಟಿ ಲೆವೆಲಲ್ಲಿದೆ, ಮೀನ್ಸ್ ಸ್ವಲ್ಪ ಜಾಸ್ತಿ ಏನು ಡೆಪ್ತ್ ಇದೆ ಅಲ್ವಾ, ಸೊ ಅದು ನಿಮಗೆ ಇಡಿಕ್ವಿಟಿಯಲ್ಲಿ ಕೇಳ್ತಾನೆ. ಸೊ ಆದ ಕಾರಣದಿಂದ ಈ ಕ್ಲಾಸ್ ಏನಿದೆ ಅಲ್ವಾ ಮುಂಬರ್ತಕ್ಕಂಥ SSC MTS ಅವರಿಗೆ ಮೋಸ್ಟ್ ಯೂಸ್ಫುಲ್ ಕ್ಲಾಸ್ ಆಗುತ್ತೆ. ಆ್ಯಂಡ್ ದೆನ್ GD ಅವರಿಗೂ ಸಹ ಇದು ನಿಮ್ಮ ಒಂದು ಫೇವ್ರೇಟ್ ಜಾಬ್ ತೊಗೊಳಕ್ಕೆ. ಅಲ್ಲಿ ಏನು ನಿಮಗೆ ಒಂದು 4-5 ಲಿಸ್ಟ್ ಇದೆ ಅಲ್ವಾ, ಪ್ರಿಫರೆನ್ಸ್ ಲಿಸ್ಟ್ ಕೊಟ್ಟಿರ್ತೀರಲ್ವಾ, ಫಸ್ಟ್ ನಿಮ್ಮದು ಪ್ರಿಫರೆನ್ಸ್ ಹಾಕಿರೋದು ನಿಮಗೆ ಸಿಗಬೇಕು ಅಂದರೆ ಈ ಒಂದು ಕ್ಲಾಸ್ಗಳು ಇಂಗ್ಲೀಷ್ ಕ್ಲಾಸ್ಗಳು ನಿಮಗೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಅದಕ್ಕೆ ಅವರು ಸಹ ಕೇಳಿ, ಯಾಕೆಂದರೆ SSC MTS ಕೇಳೋದು ನಿಮಗೆ GDಗೆ ಕೇಳಲ್ಲ ಅಂತ ಇಲ್ಲ. ಈ GDಗೆ ಮತ್ತು SSC MTS ಅಲ್ಲಿ ಆಲ್ಮೋಸ್ಟ್ ನಿಮಗೆ 150% ವರ್ಡ್ಸ್ಗಳೇನಿದೆ ಅಲ್ವಾ ರಿಪೀಟ್ ಆಗ್ತವೆ. ಮೀನ್ಸ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಿಮಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನೀವೇನಾದರೂ ವಿಡಿಯೋನ ಇಷ್ಟಪಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಅಂದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಜಾಸ್ತಿ ಕ್ಲಾಸ್ಗಳನ್ನು ಮಾಡೋಣ ಅಂತ. ಓಕೆ, ಸೊ ಬಿಕಾಸ್ ಯಾಕೆ ಅಂತಾರೆ, ಓಕೆ ನಾರ್ಮಲಾಗಿ ನಾವು ಸಹ ಕಂಟಿನ್ಯೂ ಫ್ರೀ ಇದ್ದರೆ ಮಾಡ್ಬೋದು. ಓಕೆ, ಬಟ್ ನಮ್ಮದು ಸಹ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಆ ಒಂದು ಶೆಡ್ಯೂಲಲ್ಲಿ ಈ ಒಂದು ಟೈಮ್ ಮಾಡ್ಕೊಂಡು ನಾವು ಕ್ಲಾಸ್ ಮಾಡ್ತಾ ಇರೋದ್ರಿಂದ ಸೊ ಇನ್ನೂ ಸಹ ಸ್ವಲ್ಪ ಇವಾಗ ಎಷ್ಟು ಆಗ್ತಿದೆ, ಒಂದು 5 ಗಂಟೆ ನಿದ್ದೆ ಆಗ್ತಿದೆ. ಓಕೆ, ಸೊ ಡೈಲಿ 25 ಗಂಟೆ 24 ಗಂಟೆಯಲ್ಲಿ 5 ಗಂಟೆ ನಿದ್ದೆ ಆಗ್ತಾ ಇದೆ. ಸೊ ಇದನ್ನು ಮತ್ತೆ ನಾವು ರಿಡ್ಯೂಸ್ ಮಾಡ್ಕೊಂಡು ಇಲ್ಲಾಂದರೆ ಸಮ್ ಅಲ್ಟ್ರೇಷನ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕ್ಲಾಸ್ ಮಾಡೋಣ ಅಂತ ಅದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ. ಸರಿನಾ? ಸೊ ಅದನ್ನು ಹೊರತಾಗಿ ಏನೂ ಸಹ ದುರುದ್ದೇಶ ಇಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ, ಇಲ್ಲ ಅಂತಾರೆ ಬಿಟ್ಬಿಡಿ. ಓಕೆ, ಸೊ ನಿಮಗೆ ಯೂಸ್ ಆದರೆ ಸಾಕಷ್ಟೇ. ಸೊ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಸ್ಪೊರಾಡಿಕ್ ಅಂತ ಇದೆ. ಓಕೆ, ಸ್ಪೊರಾಡಿಕ್ನ ಒಂದು ಸಿನಾನಿಮ್ ಏನಾಗಬಹುದು? ಸ್ಪೊರಾಡಿಕ್ ಅಂದರೆ ಕನ್ನಡದಲ್ಲಿ ಏನಿದೆ? ಕನ್ನಡದಲ್ಲಿ ಸ್ಪೊರಾಡಿಕ್ ಅಂತಂದರೆ ಈ ಒಂದು ಇರ್ರೆಗ್ಯುಲರ್ ಅಂತ ಹೇಳ್ತೀವಿ, ಮೀನ್ಸ್ ಅನಿಯಮಿತ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಅನಿಯಮಿತ ಅಂತ ಹೇಳ್ತೀವಿ, ಅನಿಯಮಿತ ಅಂತ ಹೇಳ್ತೀವಿ. ಓಕೆ, ಇದನ್ನು ಕನ್ನಡದಲ್ಲಿ ಬರ್ಕೊಳ್ಳಿ, ಅನಿಯಮಿತ. ಸ್ಪೊರಾಡಿಕ್ ಅಂದರೆ ಏನು? ಅನಿಯಮಿತ ಮೀನ್ಸ್ ಕಂಟಿನ್ಯೂಯಸ್ ಆಗಿರುವುದಿಲ್ಲ. ಅದು ಹೇಗೆ ಅಂದರೆ ರೆಗ್ಯುಲರ್ ಆಗಿರುವುದಿಲ್ಲ, ಇರ್ರೆಗ್ಯುಲರ್ ಆಗಿರ್ತಾನೆ. ಓಕೆ, ನಿಮ್ಮ ಫ್ರೆಂಡ್ ಹೇಗೆ ಬರ್ತಾನೆ ಈ ಕ್ಲಾಸ್ಗೆ, ಆತ ಇರ್ರೆಗ್ಯುಲರ್ ಇದ್ದಾನೆ. ಓಕೆ, ಡೈಲಿ ಕ್ಲಾಸಿಗೆ ಬರಲ್ಲ. ಡೈಲಿ ಕ್ಲಾಸ್ಗೆ ಬರೋ ಅಂದರೆ ನಾನು ಕ್ಯಾಂಟೀನ್ಗೆ ಹೋಗ್ತೀನಿ ಅಂತಾನೆ. ಸೊ ಆತ ಏನಿದ್ದಾನೆ? ಸ್ಪೊರಾಡಿಕ್ ಇದ್ದಾನೆ. ಓಕೆ, ಆತ ಕ್ಲಾಸಿಗೆ ಬರೋದು ಏನು ಮಾಡ್ತಾನೆ? ಸ್ಪೊರಾಡಿಕ್ ಇದ್ದಾನೆ, ಮೀನ್ಸ್ ಇರ್ರೆಗ್ಯುಲರ್ ಆಗಿದ್ದಾನೆ ಅಂತದ್ರ ಅರ್ಥ. ಓಕೆ, ಸೊ ಹಾಗಾದರೆ ಇಲ್ಲಿ ಇರ್ರೆಗ್ಯುಲರ್ಗೆ ಮೀನ್ಸ್ ರೆಗ್ಯುಲರ್ ಆಗಿರಬೇಕು. ಯಾವುದಾಗಿದೆ ಅದು ಪದ? ಇನ್ಫ್ರಿಕ್ವೆಂಟ್ ಅಂದರೆ ಮೀನ್ಸ್ ಅದು ಸಹ ಅದೇ ಆಯ್ತಲ್ಲ, ಮೀನ್ಸ್ ಅದು ಸಹ ನಿಮಗೆ ಇನ್ಫ್ರಿಕ್ವೆಂಟ್ ಅಂದರೆ ಡೈಲಿ ಬರದೇ ಇರೋದು. ಫ್ರಿಕ್ವೆಂಟ್ಲಿ ಅಂತಂದರೆ ಡೈಲಿ. ಓಕೆ, ಐ ಆಮ್ ಯೂಸಿಂಗ್ ಫ್ರಿಕ್ವೆಂಟ್ಲಿ ಇಟ್. ಓಕೆ, ಮೀನ್ಸ್ ನಾನು ಪ್ರತಿದಿನ ಯೂಸ್ ಮಾಡ್ತಿದ್ದೀನಿ, ನಾನು ಅದನ್ನು ಅವಾಗ ಯೂಸ್ ಮಾಡ್ತಿದ್ದೀನಿ, ಮೀನ್ಸ್ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ ಅಂತ ಅದರ ಅರ್ಥ. ಓಕೆ, ಇನ್ಫ್ರಿಕ್ವೆಂಟ್ ಅಂದರೆ ಏನು? ಇದು ಸಹ ನಿಮಗೆ ಸ್ಪೊರಾಡಿಕ್ಗೆ ಒಂದು ಸಿನೋನಿಮ್ ಆಗುತ್ತೆ. ಓಕೆ, ಇದು ಸಿನೋನಿಮ್ ಆಗುತ್ತೆ. ನಮಗೆ ಏನು ಬೇಕಾಗಿದೆ? ಆಂಟೋನಿಮ್ ಬೇಕಾಗಿದೆ. ಆ್ಯಂಡ್ ದೆನ್ ಒಕೇಶ್ನಲ್. ಓಕೆ, ಒಕೇಶ್ನಲ್ ಅಂತಂದರೆ ಏನಾಗುತ್ತೆ? ಒಕೇಶ್ನಲ್ ಅಂದರೂ ಸಹ ನೀವು ಏನಂತ ಹೇಳ್ತೀವಿ? ಅವಾಗ ಓಕೆ, ಆಕೇಶ್ನಲ್ ಟೈಮಲ್ಲಿ ಮಾತ್ರ ನಾವು ಫ್ಯಾಮಿಲಿ ಎಲ್ಲವೂ ಸಹ ಮೀಟ್ ಆಗ್ತೀವಿ. ಓಕೆ, ನಮ್ಮ ರಿಲೇಟಿವ್ ಜೊತೆ ನಾವು ಮೀಟ್ ಆಗ್ತೀವಿ. ಆಕೇಶ್ನಲ್ ವರ್ಡ್ ಯೂಸ್ ಮಾಡಿದ್ರಲ್ವಾ, ಆಕೇಶ್ನಲ್ ಮೀನ್ಸ್ ಅದು ಹೇಗೆ? ಅದು ಸಹ ಇರ್ರೆಗ್ಯುಲರ್. ಸೊ ಇದು ಸಹ ನಿಮಗೆ ಏನಂತ ಆಗುತ್ತೆ? ಸಿನೋನಿಮ್ ಆಗುತ್ತೆ. ಆ್ಯಂಡ್ ದೆನ್ ಫ್ರಿಕ್ವೆಂಟ್ ಏನಾಗಿದೆ? ಇದು ಇನ್ಫ್ರಿಕ್ವೆಂಟ್ಗೆ ಅಪೋಸಿಟ್ ವರ್ಡ್ ಆಗಿದೆ, ಮೀನ್ಸ್ ಸ್ಪೊರಾಡಿಕ್ಗೆ ಇದು ಸಹ ಏನಾಗಿರಬೇಕು? ಆಂಟೋನಿಯಮೇ ಆಗಿರಬೇಕು. ಸರಿ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಫ್ರಿಕ್ವೆಂಟ್ ಅಂತ ಆಗುತ್ತೆ. ಫ್ರಿಕ್ವೆಂಟ್ ಅಂದರೆ ಏನಂತ ಹೇಳ್ತೀವಿ? ಈ ನಿಯಮಿತ ಅಂತ ಹೇಳ್ತೀವಿ. ಓಕೆ, ಕಂಟಿನ್ಯೂಯಸ್ ಅಂತ ಹೇಳ್ತೀವಿ, ರೆಗ್ಯುಲರ್ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಇಂಟರ್ಮಿಟೆಂಟ್, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಏನು ಇಂಟರ್ಮಿಟೆಂಟ್ ಅಂದರೆ? ಇಂಟರ್ಮಿಟೆಂಟ್ ಅಂದರೂ ಸಹ ನಾವು ಅದನ್ನೇ ಹೇಳ್ತೀವಿ, ಏನಂತ? ಇರ್ರೆಗ್ಯುಲರ್, ಬಿಟ್ಟು ಬಿಟ್ಟು ಬರುವುದು ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಜ್ವರ ಇರ್ತಲ್ವಾ, ಸೊ ಜ್ವರ ಹೇಗೆ ಬರುತ್ತೆ? ಇಂಟರ್ಮಿಟೆಂಟ್ ಆಗಿ ಬರ್ತಿರ್ತದೆ ಕೆಲವೊಬ್ಬರಿಗೆ. ಓಕೆ, ಸೊ ಬೆಳಗ್ಗೆ ಬರುತ್ತೆ, ಮತ್ತೆ ಒಂದು 5-10 ನಿಮಿಷ ಮತ್ತೆ ಹೋಗ್ಬಿಡುತ್ತೆ, ಮತ್ತೆ ಒಂದು ತಾಸು ಬರುತ್ತೆ. ಓಕೆ, ಅದಾನಂತರ ಮತ್ತೆ ಹೋಗ್ಬಿಡುತ್ತೆ ಒಂದು 20 ನಿಮಿಷ, ಅದಾನಂತರ ನೆಕ್ಸ್ಟ್ 1 ಅವರ್ ಆನಂತರ ಮತ್ತೆ ಬರುತ್ತೆ. ಸರಿನಾ? ಸೊ ಜ್ವರ ಹೇಗೆ ಬರುತ್ತೆ? ಇಂಟರ್ಮಿಟೆಂಟ್ ಆಗಿ ನಮ್ಮ ಜ್ವರ ಬರುತ್ತೆ. ಓಕೆ, ಈ ಫೀವರ್ ಏನಿದೆ ಅಲ್ವಾ ಇಂಟರ್ಮಿಟೆಂಟ್ ಆಗಿದೆ ಸಮ್ ಟೈಮ್ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಯಾವುದು ಇಂಟರ್ಮಿಟೆಂಟ್ ಆಗಿರಲಿ, ಸ್ಪೊರಾಡಿಕ್ ಆಗಿರಲಿ, ಈ ಒಂದು ಇನ್ಫ್ರಿಕ್ವೆಂಟ್ ಆಗಿರಲಿ, ಆ್ಯಂಡ್ ದೆನ್ ಒಕೇಶನಲ್ ಆಗಿರಲಿ, ಈ ನಾಲ್ಕರದು ಸಹ ಅರ್ಥ ಒಂದೇ, ಇರ್ರೆಗ್ಯುಲರ್ ಅಂತ. ಓಕೆ, ಏನಂತ ಹೇಳ್ತೀವಿ? ಇರ್ರೆಗ್ಯುಲರ್ ಅಂತ ಹೇಳ್ತೀವಿ. ಓಕೆ, ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಫ್ರಿಕ್ವೆಂಟ್ ಅಂತ ಆಗುತ್ತೆ. ಫ್ರಿಕ್ವೆಂಟ್ ಅಂದರೆ ಡೈಲಿ ಅಂತ ಹೇಳ್ತೀವಿ. ಓಕೆ, ನಾವು ಕ್ಲಾಸ್ಗಳನ್ನು ಹೇಗೆ ಮಾಡೋಣ? ಫ್ರಿಕ್ವೆಂಟ್ಲಿ ಮಾಡೋಣ, ಮೀನ್ಸ್ ಡೈಲಿ ಮಾಡೋಣ, ಪ್ರತಿದಿನ ಮಾಡೋಣ, ಮಿಸ್ ಮಾಡದೆ ಮಾಡೋಣ ಅಂತ ಅದರ ಅರ್ಥ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಫಾಸ್ಟಿಡಿಯಸ್ ಅಂತ ಇದೆ. ಫಾಸ್ಟಿಡಿಯಸ್ ಅಂದರೆ ಏನು ಸರ್? ಫಾಸ್ಟಿಡಿಯಸ್ ಅಂದರೆ ಏನಾದರೂ ಹೇಳ್ಬೋದಾ? ಫಾಸ್ಟಿಡಿಯಸ್ ಅಂದರೆ ಏನು? ಫಾಸ್ಟಿಡಿಯಸ್ ಅಂತಂದರೆ ಒಂದು ರೀತಿ ತೃಪ್ತಪಡಿಸಲಿಕ್ಕೆ ಆಗಲ್ರಿ ಅವ್ರಿಗೆ, ಜಿದ್ದಿ ಇರ್ತಾರೆ. ಓಕೆ, ಸೊ ಮೀನ್ಸ್ ಕೆಲವೊಂದು ಮಕ್ಳು ಇರ್ತವೆ ಮನೆಯಲ್ಲಿ, ಹೇಗಿರ್ತವೆ, ಜಾತ್ರೆ ಹೋಗಿರ್ತೀವಿ, ನನಗದು ಕಾರ್ ಬೇಕಂದ್ರೆ ಬೇಕಷ್ಟೇ, ನನಗದು ಬೊಂಬೆ ಬೇಕಂದ್ರೆ ಬೇಕಷ್ಟೇ, ಬೊಂಬೆ ಇದನ್ನು ಬೇಡವೋ, ಇದು ರೆಡ್ ಕಲರ್ ಇರೋದ್ರಲ್ಲಿ ಬೇಡ, ನಿನ್ಗೆ ವೈಟ್ ಕಲರಲ್ಲಿ ಕೊಡು, ಆಗಲ್ಲಪ್ಪ, ಆಗಲ್ಲಮ್ಮ, ನನಗೆ ಅದೇ ಬೇಕು. ಮೀನ್ಸ್ ಹೇಗೆ ಇದು ಜಿದ್ದಿ ಇದ್ದಾರೆ ಅವರು, ಅವ್ರಿಗೆ ಬೇರೆದು ಕೊಟ್ಟು ನೀವು ತೃಪ್ತಿ ಪಡಿಸೋಕ್ಕಾಗಲ್ಲ, ಅವ್ರನ್ನ ನಾವೇನಂತ ಹೇಳ್ತೀವಿ, ಜಿದ್ದಿ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಫಾಸ್ಟಿಡಿಯಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫಾಸ್ಟಿಡಿಯಸ್ ಅಂತ ಹೇಳ್ತೀವಿ. ಫಾಸ್ಟ್ ಆಗಿರ್ತಾರೆ ಅವರು, ಅದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ ಅವರು. ಓಕೆ, ಸೊ ಅವ್ರನ್ನ ಏನಂತ ಹೇಳ್ತೀವಿ? ಫಾಸ್ಟಿಡಿಯಸ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಫಾಸ್ಟಿಡಿಯಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅಂತ ಹೇಳ್ಬೋದು, ಅವರನ್ನು ತೃಪ್ತಿ ಪಡಿಸಲು ಕಷ್ಟವಾಗಿರ್ತಕ್ಕಂಥವರು ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲ ಅಂತಂದರೆ ಅತಿ ಡೇಂಜರಸ್, ಇಲ್ಲಾಂದರೆ ಅತಿ ಎಚ್ಚರಿಕೆಯ ಅಂತ ಸಹ ಹೇಳ್ಬೋದು ಇದಕ್ಕೆ. ಸೊ ಹಾಗಾದರೆ ಇದರ ಒಂದು ಅಪೋಸಿಟ್ ಯಾವುದಾಗುತ್ತೆ? ಮೀನ್ಸ್ ಅವರಿಗೆ ಏನಾದ್ರು ಓಕೆ, ಮನುಷ್ಯ ಎಷ್ಟು ಸಮಾಧಾನ, ಎಷ್ಟು ಒಳ್ಳೇದದ ನಮ್ಮ ಕಡೆ ಹೇಳ್ತಿರ್ತಾರೆ, ಇನ್ನು ಉತ್ತರ ಕರ್ನಾಟಕ ಎಷ್ಟು ಸಮಾಧಾನ ನೋಡ, ಏನು ಹೇಳಿದ್ರು ಹೂ ಅಂತದಪ್ಪ. ಸೊ ಇದು ಹೇಗೆ? ಅವರು ಫಾಸ್ಟಿಡಿಯಸ್ ಇರುವುದಿಲ್ಲ, ಅವರು ಫಾಸ್ಟಿಡಿಯಸ್ ಅಪೋಸಿಟ್ ಇರ್ತಾರೆ. ಸೊ ಹಾಗಾದರೆ ಆ ರೀತಿ ವ್ಯಕ್ತಿ ಯಾರು? ಮೆಟಿಕ್ಯುಲಸ್ ಅವರು ಹೇಗಿರ್ತಾರೆ? ಮೆಟಿಕ್ಯುಲಸ್ ಅವರು ಅತಿ ಜಾಗರೂಕರಾಗಿರ್ತಾರೆ. ಓಕೆ, ಕೆಳಗಿನ ಒಂದೊಂದು ಹೆಜ್ಜೆಯೂ ಸಹ ನೋಡಿ ನಡೀತಿರ್ತಾರೆ. ಸೊ ಅವರನ್ನು ಜಾಗರೂಕರು ಅಂತ ಹೇಳ್ತೀವಿ, ಸರಿನಾ? ಸೊ ಮೆಟಿಕ್ಯುಲಸ್ ನೆನ್ಪಿಟ್ಕೊಳ್ಳಿ, ಜಾಗರೂಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆ್ಯಂಡ್ ದೆನ್ ಸ್ಲೋಪಿ ಅಂದರೆ ಏನಂತ ಹೇಳ್ಬೋದು ನಾವು ಕನ್ನಡದಲ್ಲಿ? ಸ್ಲೋಪಿ ಅಂತಂದರೆ ಅವಾಗ ನಾವು ಹೇಳಬೇಕಾಗತ್ತೆ, ಅದು ಸಹ ಅಜಾಗರೂಕ ಅಂತ ಆಗುತ್ತೆ. ಓಕೆ, ಏನಂತ ಹೇಳುತ್ತೆ? ಅಜಾಗರೂಕ. ಓಕೆ, ಯಾವುದು? ಅಜಾಗರೂಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫಸಿ ಅಂದರೆ ಏನು? ಗೊಂದಲಮಯ ಅಂತ ಹೇಳ್ತೀವಿ. ಓಕೆ, ಐ ಆಮ್ ಫಸಿ ಇನ್ ಮೈ ಸಮ್ ಪ್ರಾಬ್ಲಮ್ಸ್. ಓಕೆ, ಮೀನ್ಸ್ ಗೊಂದಲವಾಗಿದೆ, ನಾನು ಸಮ್ ಟೆನ್ಷನಲ್ಲಿ ನಾನು ಫಸಿ ಆಗಿಬಿಟ್ಟಿದ್ದೀನಿ. ಯೂಸ್ ಮಾಡ್ತಿರ್ತಾರೆ ಫಿಲ್ಮಲ್ಲಿ, ಸಮ್ ವೆಬ್ ಸೀರೀಸ್ಗಳಲ್ಲೂ ಸಹ ನೀವು ನೋಡಿರ್ಬೋದು. ಫಸಿ ಅಂದರೆ ಏನು? ಈ ಗೊಂದಲಮಯವಾಗಿರೋದು. ಓಕೆ, ಮೀನ್ಸ್ ಟೆನ್ಷನಲ್ಲಿ ಫುಲ್ ಹೇಗೆ ಅಂದರೆ ಈಗ ನಾಟ್ ಆಗಿಬಿಡೋದು ನಮ್ಮ ಮೈಂಡಲ್ಲಿ. ಓಕೆ, ನರ್ವ್ಸ್ಗಳಲ್ಲೂ ಸಹ ಅದನ್ನು ನಾವು ಫಸಿ ಅಂತ ಹೇಳಿವೆ. ಆ್ಯಂಡ್ ದೆನ್ ಪರ್ಸೆಪ್ಟಿವ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಪರ್ಸೆಪ್ಟಿವ್ ಅಂತಂದರೆ ತಿಳುವಳಿಕೆಯುಳ್ಳ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ತಿಳುವಳಿಕೆಯುಳ್ಳ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ತಿಳುವಳಿಕೆಯುಳ್ಳ ಆಗುತ್ತಾ ಅಥವಾ ಸ್ಲೋಪಿ ಆಗುತ್ತಾ? ಸ್ಲೋಪಿ ಅಂದರೆ ಏನಂತ ಹೇಳಿದೆ ನಿಮಗೆ? ಈ ಅಜಾಗರೂಕ ಅಂತ ಹೇಳಿದೆ. ಓಕೆ, ಏನಂತ ಹೇಳಿದೆ? ಅಜಾಗರೂಕ ಅಂತ ಹೇಳಿದೆ. ಸ್ಲೋಪಿ ಅಂತಂದರೆ ಈ ಫಾಸ್ಟಿಡಿಯಸ್ ಆಗಿರ್ತಾರೆ, ಇವ್ರು ಜಾಗರೂಕರಾಗಿರ್ತಾರೆ. ಮೀನ್ಸ್ ಜಿದ್ದಿದ್ದವ್ರು ಯಾವತ್ತೂ ಸಹ ಜಾಗರೂಕರಾಗಿರ್ತಾರೆ. ಓಕೆ, ಯಾಕೆ ಅಂತಂದರೆ ಅವರಿಗೆ ವೈಟು ಮತ್ತು ಇವಾಗ ಹೇಳಿದಲ್ಲಿ ನಿಮಗೆ ಕಾರ್ದು ವೈಟ್ ಕಾರ ಅಥವಾ ಯಾವುದು ಪಿಂಕ್ ಕಾರ. ಓಕೆ, ಸೊ ಆತ ಕೇಳ್ತಾ ಇರ್ತಾನೆ ಪಿಂಕ್ ಕಾರ ಅಥವಾ ಪಿಂಕ್ ಬೊಂಬೆ, ಬಟ್ ವೈಟ್ ಕೊಡಿಸಿದ್ರೆ ಸುಮ್ಮನೆ ಕೊಡ್ತಾರಾ? ಜಾಗರೂಕರಾಗಿರ್ತಾರೆ, ಅವ್ರಿಗೆ ಯಾವ ಚಾಯ್ಸ್ ಬೇಕು ಅದನ್ನೇ ಫೋಕಸ್ ಮಾಡ್ತಾರೆ. ಸೊ ಅವರು ಜಾಗರೂಕರಾಗಿರ್ತಾರೆ. ಸೊ ಇಲ್ಲಿ ಅಜಾಗರೂಕ ಯಾರು ಅಂತ ಕೇಳಿದ್ರೆ ಸ್ಲೋಪಿ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದು ಕೊಟ್ಟರು ಸಹ ನಡೀತದೆ ಅಂತ ಹೇಳ್ತೇವೆ. ಆ್ಯಂಡ್ ಹೇಳ್ಬೋದಾ ಇಲ್ಲಿ ಫಾಸ್ಟಿಡಿಯಸ್ ಅಂದರೆ ಏನು? ಜಿದ್ದಿ ಅಂತ ಹೇಳ್ತೀವಿ, ಮೀನ್ಸ್ ಜಾಗರೂಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೆಟಿಕ್ಯುಲಸ್ ಅಂದರೆ ಏನು? ಅದು ಸಹ ಜಾಗರೂಕ ಆಗುತ್ತೆ. ಆ್ಯಂಡ್ ದೆನ್ ಸ್ಲೋಪಿ ಅಂದರೆ ಏನು? ಅಜಾಗರೂಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫಜಿ ಅಂತಂದರೆ ಏನು ಅಂದರೆ ಗೊಂದಲಮಯ ಆಗೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪರ್ಸೆಪ್ಟಿವ್ ಅಂತಂದರೆ ಏನು ಅಂತಂದರೆ ತಿಳುವಳಿಕೆಯುಳ್ಳ ವ್ಯಕ್ತಿ, ತಿಳಿದುಕೊಳ್ಳುವುದು ಅಂತ ಹೇಳ್ತೀವಿ. ಸರಿನಾ? ಏನು? ತಿಳುವಳಿಕೆಯುಳ್ಳ. ಅಂದರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಟ್ಯಾಸಿಟ್. ಓಕೆ, ಇದನ್ನ ಎಡ್ಯುಕೇಟಿವ್ ನಿಮಗೆ ಜಾಸ್ತಿ ಅವ್ನು ಟ್ಯಾಕಲ್ ಮಾಡ್ತಾ ಅನಿಸುತ್ತೆ ಈ ಕ್ವಶನ್ನ. ಇದಕ್ಕೆ ನೀವು ಟ್ಯಾಕಲ್ ಮಾಡಬೇಕು ಇದನ್ನು. ನೆನ್ಪಿಟ್ಕೊಳ್ಳಿ, ಏನು ಟ್ಯಾಸಿಟ್ ಅಂದರೆ ಏನು? ಟ್ಯಾಸಿಟ್ ಅಂತಂದರೆ ಹೇಳದಿದ್ರೂ ಸಹ ತಿಳ್ಕೊಳ್ತಾರಲ್ವಾ. ಓಕೆ, ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಎಲ್ಲೋ ಹೋಗಿರ್ತೀರಾ? ಓಕೆ, ಎಲ್ಲಿ ಹೋಗಿರ್ತೀರಾ? ಹಂಪಿಗೆ ಹೋಗಿರ್ತೀರಾ, ಇಲ್ಲ ಅಂತಂದರೆ ಎಲ್ಲಿ ಹೋಗಿರ್ತೀರಾ? ಈ ಗೋಲ್ ಗುಂಬಜ್ ಹೋಗಿರ್ತೀರಾ, ಇಲ್ಲ ಅಂತಂದರೆ ಮತ್ತೆ ಎಲ್ಲಿ ಹೋಗಿರ್ತೀರಾ? ಯಾವ್ದಾದ್ರು ತೊಗೊಳ್ಳಿ ಪ್ಲೇಸ್, ಬೇಲೂರಿಗೆ ಹೋಗಿರ್ತೀರಾ. ಓಕೆ, ಬೇಲೂರು ತೊಗೊಳ್ಳಿ. ಹಂಪಿ ಇಲ್ಲ ನಮ್ಮ ಹಂಪಿ ತೊಗೊಳ್ಳಿ. ಹಂಪಿದು ಹೋಗಿರ್ತೀರಾ, ಅಲ್ಲಿ ಏನಿದೆ? ಸಮ್ ಸಿವಿಕ್ ಸೆನ್ಸ್ ಏನಂತ ಹೇಳುತ್ತೆ, ಅಲ್ಲಿ ರೂಲ್ಸ್ ಏನಂತ ಹೇಳುತ್ತೆ. ಓಕೆ, ಅಲ್ಲಿ ನೀವು ಆ ಕಂಬಗಳಿಗೆ ನೀವು ಬಾರಿಸಬಾರ್ದು, ಅದನ್ನಲ್ಲಿ ಹೋಗಿ ನೀವು ಅದಕ್ಕೆ ಅದರ ಮೇಲೆ ಬರಿಬಾರ್ದು, ಕಲ್ಲಪ್ಪ ಆ ರೀತಿ ಏನು ಬರಿಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಲಿ ಏನು ಮಾಡಬೇಕು? ಅಲ್ಲಿ ಯಾವುದೂ ಸಹ ಕಲ್ಲನ್ನು ಕಿತ್ತಬಾರ್ದು, ಅವೆಲ್ಲ ಇದಾವಲ್ವಾ. ಸೊ ಅದೆಲ್ಲವೂ ಸಹ ಹೇಗೆ? ನಿಮ್ಮ ರೂಲ್ಸ್ ಯಾರಾದರೂ ಹೇಳಬೇಕಾ? ಓಕೆ, ನಮಗೆಲ್ಲವೂ ಸಹ ಹೇಳಬೇಕು ಕೆಲವೊಬ್ಬರಿಗೆ. ಬಟ್ ಕೆಲವೊಬ್ರು ಹೇಗಿರ್ತಾರೆ ಅಂದರೆ ಅವ್ರು ಹೇಳದಿದ್ರೂ ಸಹ ತಿಳ್ಕೊಳ್ತಾರೆ. ಅವ್ರನ್ನ ನಾವೇನಂತ ಹೇಳ್ತೀವಿ ಅಂದರೆ ಟ್ಯಾಸಿಟ್ ಪರ್ಸನ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಹೇಳದಿದ್ರೂ ಸಹ ತಿಳ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಟ್ಯಾಸಿಟ್ಸ್ ಅಂತ ಹೇಳ್ತೀವಿ. ಮೀನ್ಸ್ ತಿಳುವಳಿಕೆ ಉಳ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಈ ಟ್ಯಾಸಿಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಟ್ಯಾಸಿಟ್ಗೆ ಅಪೋಸಿಟ್ ವರ್ಡ್ ಏನಾಗಿರಬೇಕು? ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ರು ಸಹ ತಿಳಿಬಾರ್ದು. ಓಕೆ, ಏನಂತ ಹೇಳಬೇಕು ಅವರಿಗೆ? ಸ್ಪಷ್ಟವಾಗಿ ಹೇಳಿದ್ರು ಸಹ ತಿಳಿಬಾರ್ದು. ಸೊ ಅವ್ರನ್ನ ಏನಂತ ಹೇಳ್ತೀವಿ? ಇಂಪ್ಲಿಸಿಟ್ ಅಂತ ಹೇಳ್ತೀವಿ. ಸರ್, ಇಂಪ್ಲಿಸಿಟ್ ಅಂದರೆ ಏನಾಗುತ್ತೆ? ಇಂಪ್ಲಿಸಿಟ್ ಅಂದರೆ ಅಡಕವಾಗಿರುವುದು ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅನ್ಸ್ಟಾರ್ಟೆಡ್ ಅಂತ ಹೇಳ್ತೀವಿ. ಅನ್ಸ್ಟಾರ್ಟೆಡ್ ಅಂದರೆ ಏನು? ಅನ್ಸ್ಟಾರ್ಟೆಡ್ ಅಂತಂದರೆ ಹೇಳದ ಅಂತ ಆಗುತ್ತೆ. ಓಕೆ, ಹೇಳದೇ ಇರೋದು, ಹೇಳದ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಎಕ್ಸ್ಪ್ಲಿಸಿಟ್ ಅಂದರೆ ಏನಂತ ಆಗುತ್ತೆ ಅಂದರೆ ಅವಾಗ ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಏನಂತೀವಿ ಅಂದರೆ ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ. ಓಕೆ, ಅದೇ ನೆಕ್ಸ್ಟ್ ಅಂಡರ್ಸ್ಟುಡ್. ಸೊ ಇದು ಅಂಡರ್ಸ್ಟುಡ್ ಅಂದರೆ ತಿಳ್ಕೊಳ್ಳೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಆದಾಗ ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಈ ಒಂದು ಫೆಲಿಸಿಟಸ್ ಅಂತ ಇದೆ. ಓಕೆ, ಏನು ಫೆಲಿಸಿಟಸ್ ಮೀನಿಂಗ್ ಏನಾಗುತ್ತೆ ಕನ್ನಡದಲ್ಲಿ? ಫೆಲಿಸಿಟಸ್ ಅಂದರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಸಂತೋಷದಾಯಕ ಅಥವಾ ಇಲ್ಲ ಅಂತಂದರೆ ಒಂದು ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಏನು? ಸಂತೋಷದಾಯಕ ಇಲ್ಲ ಅಂದರೆ ಸೂಕ್ತವಾಗಿರ್ತಕ್ಕಂಥದ್ದು.
ಮೀನ್ಸ್ ಒಂದು ರೀತಿ ಹೇಳೋದ್ರೆ ಲಕ್ಕಿ ಅಂತ ಸಹ ಹೇಳ್ಬೋದು. ಏನು ಲಕ್ಕಿ ಅಂತ ಹೇಳ್ಬೋದು. ಫೆಲಿಸಿಟಸ್ ಅಂದರೆ ಏನು ಅಂದರೆ ಲಕ್ಕಿ ಅಂತ ಹೇಳ್ಬೋದು. ಸೂಕ್ತದಾಯಕ ಅಂದರೆ ನಮಗೆ ಸೂಕ್ತದಾಯಕ ಇರೋದು ಸಿಕ್ತು ಅಂದರೆ ನಾವು ಲಕ್ಕಿನೇ ತಾನೆ. ಸೊ ಹಾಗೆ ಹೇಳ್ಬೋದು. ಈ ಒಂದು ಫಾರ್ಚುನೇಟ್ ಅಂದರೆ ಏನು, ಫಾರ್ಚುನೇಟ್ ಅಂದರೂ ಸಹ ನಾವು ಏನಂತ ಹೇಳ್ತೀವಿ, ಈ ಅದೃಷ್ಟ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅನ್ಫಾರ್ಚುನೇಟ್ ಅಂದರೆ ಏನು, ದುರಾದೃಷ್ಟ. ಸೊ ಹಾಗಾದ್ರೆ ಸರ್ ಇಲ್ಲೇ ಸಿಗ್ತಲ್ಲ ಸರ್ ನಮಗೆ ದುರಾದೃಷ್ಟ, ಯಾವುದು ಇವತ್ತು ಅನ್ಫಾರ್ಚುನೇಟ್ ಅಂತ. ಹ್ಯಾಪಿ ಅಂದರೆ ಸಹ ನಮಗೆ ಖುಷಿಯಾಗಿರೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಕ್ಕಿನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಪ್ರೋಪ್ರಿಯೇಟ್ ನಮಗೆ ಮೀನ್ಸ್ ಅಪ್ರೋಪ್ರಿಯೇಟ್ ಡ್ರೆಸ್ ಅಂತ ಹೇಳ್ತೀವಿ. ಮೀನ್ಸ್ ನಮಗೆ ಬೇಕಾಗಿದ್ದೆ ಅಂತ ಹೇಳ್ತೀವಿ. ಓಕೆ, ಅಪ್ರೋಪ್ರಿಯೇಟ್ ಅಂದರೆ ಏನಂತ ಹೇಳ್ಬೋದು ನಾವು ಎಕ್ಸಾಕ್ಟಾಗಿ ಕನ್ನಡದಲ್ಲಿ, ಸೂಕ್ತವಾದದ್ದು ಅಂತ ಹೇಳ್ಬೋದು. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಫೆಲಿಸಿಟಸ್ ಅಂದರೆ ಏನಂತ ಗೊತ್ತಾಯ್ತಾ? ಏನು ಫೆಲಿಸಿಟಸ್ ಅಂದರೆ ಸೂಕ್ತವಾದದ್ದು, ಲಕ್ಕಿ, ಸಂತೋಷದಾಯಕವಾಗಿದ್ದು ಅಂತ ಅರ್ಥ ಕೊಡುತ್ತೆ. ಫಾರ್ಚುನೇಟ್ ಅಂದರೆ ಏನು, ಅದೃಷ್ಟದ ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ ಅಂದರೆ ದುರಾದೃಷ್ಟಕರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹ್ಯಾಪಿ ಅಂದರೆ ಸಂತೋಷದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಅಪ್ರೋಪ್ರಿಯೇಟ್ ಅಂತಂದರೆ ಅದನ್ನು ಸಹ ನಾವು ಸೂಕ್ತವಾದದ್ದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಅನ್ಫಾರ್ಚುನೇಟ್ ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಡೆರಿಲಿಸಿಟ್. ಓಕೆ, ಡೆರಿಲಿಸಿಟ್ ಅಂದರೆ ಏನು? ಡೆರಿಲಿಸಿಟ್ ಅಂದರೆ ಅದೊಂದು ರೀತಿ ನಿರ್ಲಕ್ಷಿಸಲ್ಪಟ್ಟದ್ದು, ಇಲ್ಲ ಅಂತಾರೆ ಹಳೇದಾದದ್ದು. ಇವಾಗ ನಿರ್ಲಕ್ಷಿಸಿದ್ರೆ ಏನಾಗುತ್ತೆ ರೀ, ಅದು ಹಳೇದಾಗ್ಬಿಡುತ್ತೆ. ಸೊ ಆಗ ನೆನ್ಪಿಟ್ಕೊಳ್ಳಿ, ಏನು ಒಂದು ಡೆರಿಲಿಸಿಟ್ ಅಂತಾರೆ ಇದು ನಿರ್ಲಕ್ಷಿಸಲ್ಪಟ್ಟದ್ದು, ಹಳೇದಾದದ್ದು ಅಂತ ಅದರ ಅರ್ಥ ಕೊಡುತ್ತೆ. ಸೊ ಹಾಗಾದರೆ ಅದಕ್ಕೆ ನಿರ್ಲಕ್ಷಿಸಲ್ಪಟ್ಟಿದ್ರೆ ಅದಕ್ಕೆ ಏನು ಕೊಡಬೇಕ್ರಿ, ನಾವು ಸ್ವಲ್ಪ ಕೇರ್ ಕೊಡಬೇಕು. ಆ್ಯಂಡ್ ದೆನ್ ಸ್ವಲ್ಪ ಅದಕ್ಕೆ ನಾವು ಅಟೆನ್ಷನ್ ಕೊಡಬೇಕು. ಯಾವುದು ಡಿಲಾಪಿಡೇಟೆಡ್ ಅಂತ ಇದೆ. ಡಿಲಾಪಿಡೇಟೆಡ್ ಅಂದರೆ ಏನಾಗುತ್ತೆ, ಡಿಲಾಪಿಡೇಟೆಡ್ ಅಂತಂದರೆ ಅದು ಒಂದು ರೀತಿ ಜೀರ್ಣ ವ್ಯವಸ್ಥೆಯಲ್ಲಿ ಅಂತ ಹೇಳ್ತೀವಲ್ವಾ, ಜೀರ್ಣೋದ್ಧಾರ ಮಾಡೋದು. ಇವಾಗ ಹಳೆ ಕಾಲದ ಒಂದು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿರ್ತೀವಿ. ಓಕೆ, ಆ ಜೀರ್ಣೋದ್ಧಾರ ಅಂತಂದರೆ ಏನು, ಸೊ ಇವಾಗ ಮತ್ತೆ ಅದನ್ನು ನಾವು ನಿರ್ಲಕ್ಷಿಸಿರ್ತೀವಿ. ಸೊ ಅದಕ್ಕೆ ಮತ್ತೆ ಇವಾಗ ಕೇರ್ ಕೊಡ್ತೀವಿ. ಸೊ ಅದಾಗುತ್ತೆ. ಆ್ಯಂಡ್ ದೆನ್ ಅಟೆಂಟಿವ್ ಅಂದರೆ ಕಂಟಿನ್ಯೂ ಆಗೋದಕ್ಕೆ ನಾವು ಅಟೆನ್ಷನ್ ಕೊಡೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ಡೆಸರ್ಟೆಡ್ ಅಂದರೆ ಏನು, ಡೆಸರ್ಟ್ ಅಂದರೆ ಅದನ್ನು ಕಂಪ್ಲೀಟ್ಲಿ ತ್ಯಾಗನೆ ಮಾಡಿಬಿಡೋದು ಅದಕ್ಕೆ. ಓಕೆ, ಡೆಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಡೆಸರ್ಟೆಡ್ ಅಂತ ಹೇಳ್ತೀವಲ್ವಾ. ಡೆಸರ್ಟೆಡ್ ಅಂದರೆ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡೋದು. ಆ್ಯಂಡ್ ದೆನ್ ರ್ಯೂನ್ಡ್ ಅಂದರೆ ಸಂಪೂರ್ಣವಾಗಿ ಹಾಳಾಗುತ್ತೆ ಅರ್ಥ ಕೊಡುತ್ತೆ. ಸೊ ಈ ಮೂರೂ ಸಹ ಇದು ಅದಕ್ಕೆ ಸಿನೋನಿಮ್ ಆಗುತ್ತೆ. ಸೊ ಇದು ಯಾವುದಿದೆ ಅಲ್ವಾ, ಅಟೆಂಟಿವ್ ಅನ್ನೋದು, ಸೊ ಅದರ ಒಂದು ಅಪೋಸಿಟ್ ವರ್ಡ್ ಆಗುತ್ತೆ, ಆಂಟೋನಿಯಮ್ ಅಂತ ಹೇಳ್ಬೋದು. ಓಕೆ, ಯಾವುದು ಈ ಒಂದು ಡೆರಿಲಿಸಿಟ್ಗೆ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಕ್ಸಾಸರ್ಬೇಟ್ ಅಂದರೆ ಏನು? ಎಕ್ಸಾಸರ್ಬೇಟ್ ಅಂದರೆ ಏನು ಹೇಳ್ಬೋದಾ? ಎಕ್ಸಾಸರ್ಬೇಟ್ ಅಂದರೆ ಏನು, ಕನ್ನಡದಲ್ಲಿ ಏನಾಗಬಹುದು? ಎಕ್ಸಾಸರ್ಬೇಟ್ ಅಂದರೆ ಇವಾಗ ಆಲ್ರೆಡಿ ಹಾಳಾಗಿರುತ್ತೆ, ಅದನ್ನು ಇನ್ನೂ ಹಾಳು ಮಾಡೋದು. ಓಕೆ, ಇವಾಗ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಜಗಳ ಆಗಿರುತ್ತೆ. ಓಕೆ, ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಮಧ್ಯೆ ಜಗಳ ಆಗಿರುತ್ತೆ. ಅವಾಗ ಸಿ ಅನ್ನೋ ವ್ಯಕ್ತಿ ಬಂದು ಏನು ಮಾಡ್ತಾನೆ, ಇವಾಗ ಸ್ವಲ್ಪ ಒಂದು ಲೆವೆಲ್ 1 ಜಗಳ ಆಗಿರುತ್ತೆ, ಅವ್ರ ಮಧ್ಯೆ ಇನ್ನೂ ಸ್ವಲ್ಪ ಬೆಂಕಿ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಆ ಸಿಚುವೇಶನ್ ಹದಗೆಡಿಸ್ತಾನಲ್ವಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಎಕ್ಸಾಸರ್ಬೇಟ್ ಅಂತ ಹೇಳ್ತೀವಿ. ಓಕೆ, ಮೀನ್ಸ್ ಇರೋದನ್ನು ಇನ್ನೂ ಹಾಳು ಮಾಡೋದು, ಇವಾಗ ಹದಗೆಟ್ಟಿರೋದನ್ನೇ ಇನ್ನೂ ಸ್ವಲ್ಪ ಪ್ರೋ ಲೆವೆಲಲ್ಲಿ ಹದಗೆಡಿಸೋದು ಅಂತ ಹೇಳ್ತೀವಿ. ಯಾವುದು ಎಕ್ಸಾಸರ್ಬೇಟ್. ಓಕೆ, ಸೊ ನೀವು ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲೇ ನೆನ್ಪಿಟ್ಕೊಳ್ಳಿ, ಅಂದರೆ ಮಾತ್ರ ನೆನ್ಪಿಡ್ತೇವೆ. ಗ್ರಾಂಥಿಕ ಭಾಷೆಯಲ್ಲಿ ನೆನ್ಪಿಟ್ಕೊಳ್ಬೇಡಿ, ಅದು ನಿಮ್ಗೆ ನೆನಪುಳಿಯೋದು ಸಹ ಸಾಧ್ಯ ಇಲ್ಲ. ಓಕೆ, ಸೊ ಫಸ್ಟ್ ಇದು ನೆನ್ಪಿಟ್ಕೊಳ್ಳೋದೇ ಕಷ್ಟ ಇರುತ್ತೆ. ಮತ್ತು ಗ್ರಾಂಥಿಕ ಭಾಷೆ ಹೇಗೆ ನೆನ್ಪಿಟ್ಕೊಳ್ತೀರಿ, ಫಾರ್ಮಲ್ ನಿಮ್ದು ಏನಿದೆ ಅಲ್ಲ ಆ ಲ್ಯಾಂಗ್ವೇಜಲ್ಲಿ ನೆನ್ಪಿಟ್ಕೊಳ್ಳಿ. ಏನು ಎಕ್ಸಾಸರ್ಬೇಟ್ ಅಂದರೆ ಮೀನ್ಸ್ ಮತ್ತಷ್ಟು ಹದಗೆಡಿಸೋದು, ಆದಷ್ಟು ಇನ್ನು ಎಷ್ಟಾಗುತ್ತಲ್ಲ ಅಷ್ಟು ಹದಗೆಡಿಸೋದು ಅಂತ ಆಗುತ್ತೆ. ಮೀನ್ಸ್ ಇದಕ್ಕೆ ಅಪೋಸಿಟ್ ವರ್ಡ್ ಏನಾಗಿರಬೇಕು, ಹದಗೆಡಿಸಬಾರ್ದು, ಅದಕ್ಕೆ ಹೇಗೆ ಅಂದರೆ ಶಮನ ಮಾಡೋದಾಗಿರಬೇಕು. ಓಕೆ, ಸೊ ಯಾವುದಾಗುತ್ತೆ ಇದಕ್ಕೆ? ಆಪ್ಷನ್ ಎ ಅಲಿವಿಯೇಟ್ ಅಂತ ಇದೆ. ಸೊ ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಅಲ್ಲಿ ಅಂತಂದರೆ ಏನು ಬರುತ್ತಲ್ವ, ಅಲ್ಲಿ ಅಂತಂದರೆ ಎಲ್ಲೇ ಬಂದರೂ ಸಹ ಅದು ಶಾಂತಗೊಳಿಸೋದೇ ಆಗುತ್ತೆ. ಶಾಂತಗೊಳಿಸೋದು, ಜಾಸ್ತಿ ಬಡಕನ ಅಲ್ಲ, ಮೀನ್ಸ್ ಶಾಂತಗೊಳಿಸೋದೇ ಆಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏನೇ ಆಗುತ್ತೆ, ಅಲಿವಿಯೇಟ್. ಸರ್ ಹಾಗಾದರೆ ಆಪ್ಷನ್ ಎ ಆನ್ಸರ್ ಹೇಳ್ಬಿಟ್ರೆ ಹಾಗೆ ಮುಂದೆ ಹೋಗ್ಬಿಡ್ತೀರಾ? ಇಲ್ಲ, ಕೆಳಗಿಂದ ಸಹ ನೋಡ್ಕೊಳ್ಳೋಣ. ಇಂಟೆನ್ಸಿಫೈ. ಓಕೆ, ಉರಿಯೋ ಬೆಂಕಿಗೆ ತುಪ್ಪ ಹಾಕು, ಅಗೇನ್ ಇದೇ ಆಗುತ್ತೆ, ಎಕ್ಸಾಸರ್ಬೇಟೇ ಆಗುತ್ತೆ. ಅದನ್ನು ಇಂಪ್ರೂವ್. ಓಕೆ, ಮತ್ತೆ ಅದನ್ನು ಇಂಪ್ರೂವ್ ಮಾಡೋದು, ಜಾಸ್ತಿ ಮಾಡೋದಕ್ಕೆ. ಓಕೆ, ಅದನ್ನು ಸಹ ಆಗಬಹುದು, ಇದು ಸಹ ಸಿನೋನಿಮ್ ಆಗುತ್ತೆ. ಆ್ಯಂಡ್ ಅಗ್ರಾವೇಟ್ ಅಂದರೂ ಸಹ ಅದಕ್ಕೆ ಬಡಕನ ಅಂತ ಹೇಳ್ತೀವಿ. ಓಕೆ, ಹಿಂದಿಯಲ್ಲಿ ಅಂದರೆ ಬಡಕನ ಅಂತ ಹೇಳ್ತೀವಿ, ಮೀನ್ಸ್ ಜಾಸ್ತಿ ಉತ್ತೇಜಿಸುವುದು ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಸೊ ಇದು ಸಹ ಅದಕ್ಕೆ ಆಪ್ಷನ್ ಡಿ ಸಹ ಅದಕ್ಕೆ ಸಿನೋನಿಮ್ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಎ ಅಲಿವೇಟ್ ಅನ್ನೋದು ಅದಕ್ಕೆ ಶಾಂತಗೊಳಿಸೋದಾಗುತ್ತೆ, ಅದಕ್ಕೆ ಸಮಾಧಾನ ಮಾಡೋದಾಗುತ್ತೆ, ಅದಕ್ಕೆ ಕಡಿಮೆ ಮಾಡೋದು ಅಂತ ಅರ್ಥ ಕೊಡುತ್ತೆ. ಯಾವುದು ಅಲಿವೇಟ್ ಅನ್ನೋದು. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದು ಎಕ್ಸಾಸರ್ಬೇಟ್ಗೆ ಅಪೋಸಿಟ್ ವರ್ಡ್ ಈ ಒಂದು ಅಲಿವಿಯೇಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಿಸ್ಆಂಥ್ರೋಪಿಕ್. ಏನು ಮಿಸ್ಆಂಥ್ರೋಪಿಕ್ ಅಂದರೆ? ಮಿಸ್ಆಂಥ್ರೋಪಿಕ್ ಅಂದರೆ ಏನು? ಆಂಥ್ರೋ ಅಂದರೆ ಏನು ಸರ್? ಮನುಷ್ಯ. ಓಕೆ, ಆಂಥ್ರೋ ಅಂದರೆ ಏನು? ಮನುಷ್ಯ ಅಂತ ಹೇಳ್ತೀವಿ, ಮನುಷ್ಯ ಜಾತಿ ಅಂತ ಹೇಳ್ತೀವಿ, ಹ್ಯೂಮನ್ಸ್ ಅಂತ ಹೇಳ್ತೀವಿ. ಮಿಸ್ ಅಂದರೆ ಏನು? ಆತನಿಗೆ ದ್ವೇಷ ಮಾಡೋದು ಅಂತ. ಮೀನ್ಸ್ ಮನುಷ್ಯನನ್ನೇ ದ್ವೇಷ ಮಾಡೋರನ್ನ ನಾವೇನಂತ ಕರಿತೀವಿ ಸರ್? ಮಿಸ್ಆಂಥ್ರೋಪಿಕ್ ಅಂತ ಕರಿತೀವಿ. ಸೊ ಹಾಗಾದರೆ ಮನುಷ್ಯರನ್ನು ಇಷ್ಟಪಡಬೇಕು, ಸೊ ಅವ್ರನ್ನ ಏನಂತ ಹೇಳ್ತೀವಿ? ಅವ್ರನ್ನ ಸೋಷಿಯಬಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಎಲ್ಲರನ್ನೂ ಸಹ ಮಾತಾಡಿಸ್ತಿರ್ತಾರೆ. ಸೊ ಕೆಲವೊಬ್ರು ಹೇಗೆ ಅಂದರೆ ಮಿಸ್ಆಂಥ್ರೋಪಿಕ್ ಆಗಿರ್ತಾರೆ, ಯಾರನ್ನ ನೋಡಿದ್ರು ಸಹ ಡೌಟ್ ಪಡ್ತಿರ್ತಾರೆ. ಓಕೆ, ಡೌಟ್ ಪಡೋದು ಕೆಟ್ಟದಂತಲ್ಲ. ಓಕೆ, ಡೌಟ್ ಪಡ್ಬೇಕು, ಯಾಕಂದರೆ ಅವ್ರ ಜೀವನದಲ್ಲಿ ಆ ರೀತಿ ಮಾಡಿಸಿರುತ್ತೆ ಅಷ್ಟೇ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ, ಎಲ್ಲರೂ ಸಹ ಒಂದೇ ಇದ್ರೆ ನೀವು ಮನುಷ್ಯ ಜಾತಿಯೇ ನೀವು ಹೇಗೆ ಅಂತಂದರೆ ಯೂಸ್ಲೆಸ್ಗಳು ನೀವು. ಆ್ಯಂಡ್ ದೆನ್ ನೀವು
ಹಾಳು ಮಾಡೋಕ್ಕೆ ಬಂದಿದ್ದೀರಾ. ಸೊ ಆ ರೀತಿ ಮನುಷ್ಯರನ್ನ ಹೇಟ್ ಮಾಡೋರನ್ನ ನಾವು ಮಿಸ್ ಆಂಥ್ರೋಪಿಕ್ ಅಂತ ಹೇಳ್ತೀವಿ ಸರಿನಾ. ಸೊ ಮೀನ್ಸ್ ಮನುಷ್ಯರು ಹೇಟ್ ಮಾಡ್ತಾರೆ, ಹೌದು ಸಾಕಷ್ಟು ಜನ ಮಾಡ್ತಾರೆ. ಓಕೆ, ಕೆಲವರು ಬುದ್ಧಿಜೀವಿಗಳು ಇರ್ತಾರೆ and then ಕೆಲವರು ತಲೆ ಬಿಟ್ಟವರು ಸಹ ಇರ್ತಾರೆ. ಸೊ ಅದು ಮಿಸ್ ಆಂಥ್ರೋಪಿಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅದೇ ರೆಕ್ಲೂಸಿವ್ ಅಂದರೆ ಏನು? ರೆಕ್ಲೂಸಿವ್ ಅಂದರೆ ಏನಾಗುತ್ತೆ ಕನ್ನಡದಲ್ಲಿ ಅರ್ಥ ಹೇಳ್ಬೋದಾ? ರೆಕ್ಲೂಸಿವ್ ಅಂದರೆ ಏನಂತ? ರೆಕ್ಲೂಸಿವ್ ಅಂತಂದರೆ ಒಂದು ರೀತಿ ಐಸೋಲೇಟ್ ಆಗಿರೋದು ಅವರೇ. ಓಕೆ, ಏನಂತ ಹೇಳ್ತೀವಿ? ಐಸೋಲೇಟೆಡ್ ಅಂತ ಹೇಳ್ತೀವಿ. ಓಕೆ, ಏನು ISOLATED ಅಂತ ಹೇಳ್ತೀವಿ. ಓಕೆ, ಐಸೋಲೇಟೆಡ್ ಅಂತ ಹೇಳ್ತೀವಿ. ಐಸೋಲೇಟೆಡ್ ಅಂದರೆ ಏನು? ತಾವೇ ಇರ್ತಾರೆ ಸರಿನಾ, ಮೀನ್ಸ್ ಏಕಾಂಗಿಯಾಗಿರ್ತಾರೆ. ಓಕೆ, ತಮ್ಮ ಬಾರ್ಡ್ರಲ್ಲಿ ಐಸೋಲೇಟ್ ಮಾಡ್ಕೊಂಡು ಇಟ್ಬಿಟ್ಟಿರ್ತಾರೆ. ಓಕೆ, ಸೊ ಇವಾಗ ಹೇಗೆ ಕೋವಿಡಲ್ಲಿ ಐಸೋಲೇಟೆಡ್ ಆಗಿರ್ತಿದ್ದಲ್ವಾ, ಸೊ ಆ ರೀತಿ ಐಸೋಲೇಟ್ ಆಗಿರ್ತಾರೆ, ಅವರನ್ನು ನಾವು ರೆಕ್ಲೂಸಿವ್ ಅಂತ ಹೇಳ್ತೀವಿ. ಅಂದರೆ ಈ ರೆಕ್ಲೂಸಿವ್ ಅಂದರೆ ಇನ್ನೊಂದು ಸಹ ಅರ್ಥ ಆಗುತ್ತೆ, ಏನು ಗೊತ್ತಾ? ಏಕಾಂಗಿ. ಇವಾಗ ಸಾಧು ಸನ್ಯಾಸಿಗಳು ಇವಾಗ ಹಿಮಾಲಯದಲ್ಲಿ ಒಬ್ಬೊಬ್ಬರು ಇರ್ತಾರೆ ಗೊತ್ತಾ, ಅವ್ರನ್ನ ಸಹ ನಾವು ರೆಕ್ಲೂಸಿವ್ ಪರ್ಸನ್ಸೇ ಅಂತ ಹೇಳ್ತೀವಿ ಇನ್ ಸಮ್ ಮ್ಯಾನರಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೈನಿಕಲ್ ಅಂದರೆ ಏನು? ಸೈನಿಕಲ್ ಇಂಪಾರ್ಟೆಂಟ್ ಇದೆ ನೋಡಿ ಈ ವರ್ಡ್ ಸಹ. ಏನಿದೆ ಸೈನಿಕಲ್ ಅಂದರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಅಪನಂಬಿಕೆಯುಳ್ಳ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು ಅಪನಂಬಿಕೆಯುಳ್ಳ ಮೀನ್ಸ್ ಇದು ಸಹ ಮಿಸ್ ಆಂಥ್ರೋಪಿಕ್ಗೆ ಒಂದು ಸಿನಾನಿಮ್ ಅಂತ ಹೇಳ್ತೀವಿ. ಯಾವುದು? ಸೈನಿಕಲ್ ಅನ್ನೋದು. ಓಕೆ, ಸೈನಿಕಲ್ ಅಂದರೆ ಏನು? ಅಪನಂಬಿಕೆಯುಳ್ಳ. ಇಲ್ಲ ಅಂತಂದರೆ ಈ ಒಂದು ಮಿಸ್ ಆಂಥ್ರೋಪಿಕ್ಗೆ ಒಂದು ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೆಸಿಮಿಸ್ಟಿಕ್ ಅಂದರೆ ಏನು? ಪೆಸಿಮಿಸ್ಟಿಕ್ ಅಂದರೆ ಅವಾಗ ನಾವು ಹೇಳ್ತೀವಿ ಈ ಒಂದು ನಿರಾಶಾವಾದಿ. ಓಕೆ, ಆಪ್ಟಿಮಿಸ್ಟಿಕ್ ಅಂದರೆ ಏನು? ಆಪ್ಟಿಮಿಸ್ಟಿಕ್ ಅವಾಗ ನಾವು ಆಶಾವಾದಿ ಅಂತ ಹೇಳ್ತೀವಿ. ಈ ಒಂದು ಆಶಾವಾದಿಗೆ ಅಪೋಸಿಟ್ ವರ್ಡ್ ಯಾವುದಂದ್ರೆ ಈ ಒಂದು ಪೆಸಿಮಿಸ್ಟಿಕ್. ಓಕೆ, ಏನಾದರೂ ಆಗಲ್ಲ ಬಿಡು, ಆಗ್ತದ ಹಾಗ ಎಲ್ಲ ಬಿಡು ಆಗಲ್ಲ ಮೀನ್ಸ್ ನಿರಾಶೆಯಲ್ಲೇ ಇರ್ತಾರೆ. ಸೊ ಅವ್ರನ್ನ ಏನಂತ ಹೇಳ್ತೀವಿ? ಒಂದು ಪೆಸಿಮಿಸ್ಟಿಕ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪಾರ್ಸಿಮೋನಿಯಸ್ ಅಂದರೆ ಏನು? ಪಾರ್ಸಿಮೋನಿಯಸ್ ಅಂದರೆ ಅವಾಗ ನಾವು ಹೇಳ್ತೀವಿ ಏನಂತ ಕನ್ನಡದಲ್ಲಿ? ಕಂಜೂಸ್ ಅಲ್ವಾ, ಜಿಪುಣ. ಒಂದು ಜಿಪುಣ ಅಂತ ಹೇಳ್ತೀವಿ, ಕಂಜೂಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪಾರ್ಸಿಮೋನಿಯಸ್ಗೆ ಸಮಾನಾರ್ಥಕ ಪದ ಯಾವುದಾದ್ರು? ಸ್ಟಿಂಗಿ ಸರ್, ಹೌದು ಸರ್, ಸ್ಟಿಂಗಿ ಅನ್ನೋದು ಸಹ ಈ ಒಂದು ಕಂಜೂಸ್ ಅಂತ ಹೇಳ್ತೀವಿ. ಫ್ರ್ಯೂಗಲ್ ಸರ್, ಹೌದು, ಫ್ರ್ಯೂಗಲ್ ಅನ್ನು ನಾವು ಆ್ಯಕ್ಚುಲಿ ಕಂಜೂಸ್ ಅನ್ನೋದಕ್ಕಿಂತ ಮಿತವ್ಯಯ ಮೀನ್ಸ್ ಎಕನಾಮಿಕಲ್ ಅಂತ ಹೇಳ್ಬೋದು ಇದನ್ನು. ಓಕೆ, ಇದು ನೆಗೆಟಿವ್ ವರ್ಡ್ ಆಗುತ್ತೆ. ಪಾರ್ಸಿಮೋನಿಯಸ್ ಅನ್ನೋದು ನೆಗೆಟಿವ್ ವರ್ಡ್. ಓಕೆ, ಕಂಜೂಸ್ ಅನ್ನೋದು ನೆಗೆಟಿವ್ ವರ್ಡ್ ಆ್ಯಕ್ಚುಲಿ. ಸೊ ಆ ಒಂದು ಕಂಜೂಸ್ ಮೀನ್ಸ್ ನೆಗೆಟಿವ್ ವರ್ಡ್. ಇವಾಗ ನೋಡಿ, ಕಡಿಮೆ ಖರ್ಚು ಮಾಡೋದು ಅಂದ್ರೇ ಬೇರೆ, ಆ್ಯಂಡ್ ದೆನ್ ಜಿಪುಣ ಅನ್ನೋದೇ ಬೇರೆ. ಓಕೆ, ಇವಾಗ ಹೇಗೆ ಅಂತಂದರೆ ಇವಾಗ ಟೀಗೆ ಇಷ್ಟು 1 ಸ್ಪೂನ್ ಸಕ್ಕರೆ ಹಾಕಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಹಾಕಬೇಕು. ಓಕೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ನಾರ್ಮಲ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಕಂಜೂಸ್ ಮತ್ತು ಎಕನಾಮಿಕಲ್ ಮಧ್ಯೆ 2 ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಏನು? ಇವಾಗ 1 ಸ್ಪೂನ್ ಸಕ್ಕರೆ ಹಾಕೋ ಬದಲು ಜಸ್ಟ್ ಒಂದು 3-4 ಕಾಳು ಹಾಕಿ ಬಿಟ್ಬಿಡ್ತಾನೆ. ಸೊ ನಾವು ಕಂಜೂಸ್ ಅಂತ ಹೇಳ್ತೀವಿ. ಓಕೆ, ಅದೇ ಎಕನಾಮಿಕಲ್ ಅಂದರೆ ಏನು? ಓಕೆ, ಮನೆಯಲ್ಲಿ ಇವಾಗ ಇಬ್ಬರು ಇದ್ದೀವಿ ಅಂದರೆ 2 ಕಪ್ ಮಾಡಬೇಕು, ಮುಗಿಯುತ್ತೆ. ಸೊ ಅದನ್ನು 4 ಕಪ್ ಮಾಡದೆ 2 ಕಪ್ ಮಾಡ್ತಾನಲ್ವ, ಅವನನ್ನು ನಾವು ಎಕನಾಮಿಕಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಫ್ರ್ಯೂಗಲ್ ಏನಿದೆಯಲ್ಲ, ಸೊ ಇದು ಪಾಸಿಟಿವಲ್ಲಿ ಬರುತ್ತೆ, ಮೀನ್ಸ್ ಎಕನಾಮಿಕಲಲ್ಲಿ ಬರುತ್ತೆ ಇದು. ಬಟ್ ಆದರೂ ಸಹ ಇದು ಜಿಪುಣ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ಜನರಸ್ ಅಂದರೆ ಏನು? ಜನರಸ್ ಅಂದರೆ ಒಂದು ರೀತಿ ಉದಾರಿ ಅಂತ ಹೇಳ್ತೀವಿ. ಓಕೆ, ಬಂದ ತಗೋ ಕೊಟ್ಬಿಡೋದು, ಆ ರೀತಿ ಉದಾರಿ. ಓಕೆ, ಸೊ ಲೈಫಲ್ಲಿ ಉದಾರಿಗಳಾಗಿರಿ ಮೀನ್ಸ್ ಕೊಡೋದ್ರಲ್ಲಿ ಯಾರಿಗಿಲ್ಲ ಅಲ್ವಾ, ಅವ್ರಿಗೆ ಕೊಡಿ, ಏನೋ ಒಂದು ಖುಷಿ ಸಿಗುತ್ತೆ. ಆ ಫುಲ್ ಡೇ ಏನೋ ಹ್ಯಾಪಿ ಮೂಮೆಂಟಲ್ಲಿರುತ್ತೆ. ಸಮ್ ಟೈಮ್ ನಾನು ಅದನ್ನು ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಸಹ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಹತ್ರ ಒಂದು ರೊಟ್ಟಿ ಇರಲಿ, ಒಂದು ಚಪಾತಿ ಇರಲಿ, ಸ್ವಲ್ಪ ರೈಸ್ ಇರಲಿ, ಇಲ್ಲಾಂದರೆ ಏನೋ ಸ್ವಲ್ಪ ನಿಮಗೆ ಒಂದು 10 ರೂಪಾಯಿ ಇರಲಿ. ಓಕೆ, ಏನೋ ಇರಲಿ, ಅವ್ರಿಗೆ ನೀಡಿ ಇದೆಯಾ ಮತ್ತು ಅವರಿಗೆ ಮತ್ತೆ ಉಫ್ ಅಂತ ಅದಕ್ಕೆ ಮತ್ತು ನೈಟ್ ಜ್ಯೂಸ್ ಹಾಕೋಕ್ಕೆ ಅಂಥದ್ದೆಲ್ಲ, ಬಟ್ ಅವರಿಗೆ ನೀಡಿ ಇರುತ್ತಲ್ವ. ಸೊ ಆ ರೀತಿ ವ್ಯಕ್ತಿಗಳನ್ನು ಕೊಡಿ. ಅವ್ರು ಹೇಗೆ ಅಂತಂದರೆ, ಈ ಪ್ರಾಣಿಗಳು ಹೇಗೆ ನೀವು ಹಸಿದಾಗ ಕೊಟ್ಟಾಗ ಅವು ಹೇಗೆ ನಮ್ಮ ಕೃತಜ್ಞರಾಗಿರ್ತಾರಲ್ವ, ಸೊ ಕೆಲವು ವ್ಯಕ್ತಿಗಳು, ಒಳ್ಳೆಯ ವ್ಯಕ್ತಿಗಳು ಸಹ ನಮ್ಮ ಕೃತಜ್ಞರಾಗಿರ್ತಾರೆ. ಆ್ಯಂಡ್ ದೆನ್ ಯಾವತ್ತೂ ಒಂದು ಸರಿ ನಮಗೆ ನೆನಪು ಮಾಡ್ಕೊಳ್ತಾರೆ. ಓಕೆ, ಸೊ ಆದ ಕಾರಣದಿಂದ ಓಕೆ, ಸೊ ಒಂದು ಈ ರೀತಿ ಒಂದು ಸೆಲ್ಫಿಶ್ನೆಸ್ಸಿಂದ ಕೊಡಿ, ಇಲ್ಲಾಂದರೆ ಒಳ್ಳೆಯದರಿಂದ ಕೊಡಿ, ಒಟ್ಟವ್ರು ಕೊಡಿ, ಬಟ್ ಸಹಾಯ ಆಗೋ ರೀತಿ ಕೊಡಿ, ಒಂದು ರೀತಿ ಜನರಸ್ ಆಗಿರಿ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ, ಯಾವುದು? ಜನರಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸೋಮ್ನೋಲೆಂಟ್ ಅಂತ ಹೇಳ್ತೀವಿ. ಓಕೆ, ಏನು? ಸೋಮಲ್ಲ, ಸೋಮ್ನೋಲೆಂಟ್ ಅಂತ. ಸೋಮ್ನೋಲೆಂಟ್ ಅಂದರೆ ಏನು ಕನ್ನಡದಲ್ಲಿ? ಸೋಮ್ನೋಲೆಂಟ್ ಅಂದರೆ ಏನಾಗುತ್ತೆ? ಅಂತಾರೆ. ಸೋಮ್ ಅಂತಂದರೆ ಅದು ಹೇಗೆ ಅಂದರೆ ನಿದ್ದೆ, ಅದರ ಅರ್ಥ. ಓಕೆ, ಸೋಮ್ನೋಲೆಂಟ್ ಅಂದರೆ ನಿದ್ದೆ, ನಿದ್ರಾವಸ್ಥೆಯಲ್ಲಿ ಅಂತ ಹೇಳ್ತೀವಿ. ಅದೇಕಂದರೆ ಏನು? ಎಚ್ಚರ ಆಗಿರೋದು. ಡಲ್ ಅಂದರೆ ಏನು? ಓಕೆ, ಡಲ್ ಅಂದರೆ ಶಕ್ತಿ ಇಲ್ಲದೆ ಇರೋದು, ಮೀನ್ಸ್ ಡಲ್ ಆಗಿರೋದು. ಆ್ಯಂಡ್ ದೆನ್ ಲೆಥಾರ್ಜಿಕ್ ಅಂದರೆ ಇದು ಸಹ ಶಕ್ತಿ ಇಲ್ಲದೆ ಇರೋದು, ಡಲ್ ಆಗಿರೋದು. ಸ್ಲಗ್ಗಿಶ್ ಅಂದರೂ ಸಹ ಈಗ ನಿಮಗೆ ಡಲ್ ಆಗಿರೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಆ್ಯಕ್ಟಿವ್ ಆಗಿರೋದು ಯಾವುದು? ಅವೇಕ್ ಅಂತ ಹೇಳ್ತೀವಿ. ಈ ಒಂದು ಸೋಮ್ನೋಲೆಂಟ್ ಅಂದರೆ ನಿದ್ರಾವಸ್ಥೆಯಲ್ಲಿ ಇರೋದು. ಕಂಟಿನ್ಯೂ, ನಿದ್ದೆ ಬರ್ತಿದ್ದ ಸಾರ್ ಆ ಥರ. ಓಕೆ, ಸೊ ಸೋಮ್ನೋಲೆಂಟ್. ಓಕೆ, ಅದೇನಂತ ಹೇಳಿದ್ವಿ? ಸೋಮ್ನೋಲೆಂಟ್ ಅಂತ. ಬಟ್ ನಿಮ್ಗೆ ಗೊತ್ತಿರಲಿ, ಸೋಮ್ನೋ ಅಂತ ಎಲ್ಲೋ ಬಂತ, ಅದ್ರ ಮುಂದೆ ಏನೋ ಇರಲಿ, ಲೆಂಟ್ ಇರಲಿ, ಹೆಂಟ್ ಇರಲಿ, ಏನಾದರೂ ಇರಲಿ. ಓಕೆ, ಅದು ನಮ್ಗೆ ಮ್ಯಾಟ್ರ್ ಇಲ್ಲ. ಬಟ್ ಒಟ್ನಲ್ಲಿ ಸೋಮ್ನ ಬಂತ, ಅದೇನು ನಿದ್ದೆ ಅಂತ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಷ್ಟೇ. ಓಕೆ, ಇಲ್ಲಿ ಅವೇಕಂದರೆ ಅದಕ್ಕೆ ಅಪೋಸಿಟ್ ವರ್ಡ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ, ಇಂಟಿಮೇಟ್. ವಾಟ್ ಯು ಮೀನ್ ಬೈ ಇಂಟಿಮೇಟ್? ಇಂಟಿಮೇಟ್ ಅಂದರೆ ಏನಾಗಬಹುದು? ಇಂಟಿಮೇಟ್ ಅಂದರೆ ಏನಾಗುತ್ತೆ ಹೇಳ್ಬೋದಾ? ಇಂಟಿಮೇಟ್ ಅಂದರೆ ಏನು? ದೂರದ್ದು ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಸಮೀಪದಲ್ಲ, ದೂರದ್ದು ಅಂದರೆ ಏನಾಗುತ್ತೆ? ಇದು ಸಮೀಪದ್ದು ಅಂತ ಆಗುತ್ತೆ. ಓಕೆ, ಇಂಟಿಮೇಟ್ ಅಂದರೆ ಏನು ಅಂದರೆ ಸಮೀಪದ್ದಾಗುತ್ತೆ. ಸೊ ಅದಕ್ಕೆ ಅಪೋಸಿಟ್ ಯಾವುದಾಗುತ್ತೆ ಅಂದರೆ ಡಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಅದು ಡಿಸ್ಟೆಂಟ್. ಹಿ ಇಸ್ ಮೈ ಡಿಸ್ಟೆಂಟ್ ರಿಲೇಟಿವ್, ಶಿ ಈಸ್ ಮೈ ಡಿಸ್ಟೆಂಟ್ ರಿಲೇಟಿವ್ ಅಂತ ಹೇಳ್ತೀವಲ್ಲ, ಮೀನ್ಸ್ ಆತ ನನ್ನ ದೂರದ ಸಂಬಂಧಿ, ಅವಳು ನನ್ನ ದೂರದ ಸಂಬಂಧಿ, ಡಿಸ್ಟೆಂಟ್ ರಿಲೇಟಿವ್. ಸೊ ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದಂದ್ರೆ ಇಂಟಿಮೇಟ್ ಅಂತ ಹೇಳ್ಬಹುದು. ಇಂಟಿಮೇಟ್ ಅಂದರೆ ಏನು ಅಂದರೆ ಹತ್ತಿರದು, ಆಪ್ತ, ಕಸಿನ್
ಸಮೀಪ ಬರುತ್ತಲ್ಲ, ಸೊ ಆ ರೀತಿ ಹೇಳ್ಬೋದು. ಆ್ಯಂಡ್ ದೆನ್ ಕ್ಲೋಸು, ಫ್ಯಾಮಿಲಿಯರ್ ಅನ್ನೋದು ಮೀನ್ಸ್ ನಮಗೆ ಸಮೀಪ ಇರೋದೇ ನಾವು ಫ್ಯಾಮಿಲಿಯರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪರ್ಸನಲ್ ಅಂದ್ರೆ ಸಹ ಅದು ನಮ್ಮ ಹತ್ತಿರ ಇರೋದು, ಸಮೀಪ ಇರೋದು ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಿಸ್ಟೆಂಟ್ ಅಂತ ಆಗುತ್ತೆ. ಬಟ್ ಇಲ್ಲಿ ಇಂಟಿಮೇಟ್ ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಇಂಟಿಮೇಟ್ ಅಂದರೆ ಅದು ಸಹ ನೀವು ಹೇಳ್ತೀವಿ ಕ್ಲೋಸ್ ಅಂತ ಹೇಳ್ತೀವಿ. ಓಕೆ, ಸಮೀಪದ್ದು ಅಂತ ಹೇಳ್ತೀವಿ. ಯಾವುದು? ಕ್ಲೋಸ್, CLOSE. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಚಿಕಾನೇರಿ. ಓಕೆ, ಏನು ಚಿಕಾನೇರಿ ಅಂತಂದರೆ ಮೀನಿಂಗ್ ಏನು ಅಂತ. ಚಿಕಾನೇರಿ ಅಂದರೆ ಏನು ಹೇಳ್ಬೋದಾ? ಏನು ಚಿಕನೇರಿ ಅಂದರೆ ಏನಾಗುತ್ತೆ ಸರ್? ಏನಾಗಲ್ಲ ಸರ್. ಅಲ್ಲ ಸರ್, ಏನಾಗುತ್ತೆ ದ್ರೋಹ ಮಾಡೋದು ಅಂತ ಆಗುತ್ತೆ. ಓಕೆ, ಏನು ಮಾಡೋದು ಅಂತ ಆಗುತ್ತೆ? ದ್ರೋಹ ಮಾಡೋದು ಅಂತ ಆಗುತ್ತೆ. ಮೀನ್ಸ್ ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ತಾರಲ್ವ, ಅವರನ್ನು ಏನಂತ ಹೇಳ್ತೀವಿ? ಒಂದು ಚಿಕನೇರಿ ಅಂತ ಹೇಳ್ತೀವಿ. ಮೀನ್ಸ್ ಮೋಸ ಮಾಡ್ತಕ್ಕಂಥ ಕುತಂತ್ರಿ. ಏನೋ ಕುತಂತ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಕುತಂತ್ರಿ ಮಂತ್ರಿ ಅಲ್ಲ, ಅವರು ಅದೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ. ಓಕೆ, ಮಂತ್ರಿ ಅಥವಾ ಚಿಕನರಿ ಏನಾದರೂ ನೆನ್ಪಿಟ್ಕೊಳ್ಳಿ ಒಟ್ಟಿನಲ್ಲಿ. ಇದು ಏನಂದರೆ ಈ ಒಂದು ಕುತಂತ್ರಿ ಅಂತ ಹೇಳ್ತೀವಿ. ಸೊ ಡೆಸಿಟ್ ಅಂದರೆ ಏನು? ಇದು ಸಹ ಇವ್ರು ಮೋಸ ಮಾಡೋರು ರೀ, ಬೆನ್ನಿಗೆ ಚೂರಿ ಹಾಕೋರೆ, ಡೆಸಿಟ್. ಓಕೆ, ಸೊ ಮೀನ್ಸ್ ಮೋಸ ಮಾಡೋರು, ಬೆನ್ನಿಗೆ ಚೂರಿ ಹಾಕೋರು ಅಂತ ಹೇಳ್ತೀವಿ ಡೆಸಿಟ್ ಅಂದರೆ. ಓಕೆ, ಡೆಸಿಟ್ ಅಂದರೆ ವಂಚನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಟ್ರಿಕರಿ ಏನಾದರೂ ಜಾಸ್ತಿ ಟ್ರಿಕ್ ಮಾಡ್ತಿದ್ಯಾ ನನ್ನ ಹಿಂದೆ, ಮೀನ್ಸ್ ಏನಾದರೂ ತಂತ್ರಗಾರಿಕೆ ಮಾಡ್ತಿದ್ಯಾ, ಸೊ ಅದೇನಂದರೆ ಅದು ಸಹ ಟ್ರಿಕ್ರಿ ಅಂತ ಹೇಳ್ತೀವಿ. ಸೊ ಇವರು ಸಹ ಮೋಸಗಾರರೇ ಆಗಿರ್ತಾರೆ. ಆ್ಯಂಡ್ ದೆನ್ ಈ ಒಂದು ಸಬ್ಟರ್ಫ್ಯೂಸ್ ಅಂದರೆ ಏನು? ಸೊ ಇವರು ಸಹ ನೆಪ ಮಾಡಿಕೊಂಡು ಮೋಸದ ಉಪಾಯವನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ನಾವೇನಂತ ಹೇಳ್ತೀವಿ? ಈ ಒಂದು ಸಬ್ಟರ್ಫ್ಯೂಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಚಿಕನರಿ ಅಪೋಸಿಟ್ ವರ್ಡ್ ಯಾವುದು? ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಡಿಲಿಟೇರಿಯಸ್ ಅಂದರೆ ಏನು? ನಮ್ಮ ಜೀವನದಲ್ಲಿ ಯಾವ್ದು ಕೆಟ್ಟದಿರುತ್ತೆ ಅದನ್ನು ನಾವೇನು ಮಾಡ್ತೀವಿ? ಡಿಲೀಟ್ ಮಾಡ್ತೀವಿ. ಕಂಪ್ಯೂಟ್ರಲ್ಲಿ ಯಾವ್ದು ಕೆಟ್ಟದಿರುತ್ತೆ, ಯಾವ್ದು ವೈರಸ್ ಇರುತ್ತೆ, ಅದಕ್ಕೆ ಯಾವ್ದು ಹಾನಿ ಮಾಡುತ್ತೆ, ಅದನ್ನು ನಾವೇನು ಮಾಡ್ತೀವಿ? ಡಿಲೀಟ್ ಮಾಡ್ತೀವಿ. ಸೊ ಆ ಒಂದು ವರ್ಡಿಂದ ನೆನ್ಪಿಟ್ಕೊಳ್ಳಿ, ಡಿಲಿಟೇರಿಯಸ್ ಅಂದರೆ ಏನು? ಹಾನಿ ಮಾಡ್ತಕ್ಕಂಥದ್ದು, ಹಾಳು ಮಾಡ್ತಕ್ಕಂಥದ್ದು, ಆ್ಯಂಡ್ ದೆನ್ ಹಾರ್ಮ್ಫುಲ್ ಆಗಿರ್ತಕ್ಕಂಥದ್ದು. ಮೀನ್ಸ್ ಇಲ್ಲಿ ಹಾರ್ಮ್ಲೆಸ್ ಇದೆ ಅಲ್ವಾ? ಸೊ ಇದೇ ಸರಿಯಾದ ಉತ್ತರ ಆಗುತ್ತೆ. ಸೊ ಎಲ್ಲವೂ ನೋಡಿ, ಡೇಂಜರಸ್ ಹಾಳು ಮಾಡುತ್ತೆ, ಟಾಕ್ಸಿಕ್ ಹಾಳು ಮಾಡುತ್ತೆ, ಪಾಯ್ಸನಸ್ ಹಾಳು ಮಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸ್ಯಾಂಗ್ವೈನೈನ್ ಅಂತ ಕೊಟ್ಟಿದ್ದಾನೆ. ಓಕೆ, ಸ್ಯಾಂಗ್ವೈನೈನ್ ಅಂದರೆ ಏನು? ಸ್ಯಾಂಗ್ವೈನೈನ್ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ? ಕನ್ನಡ. ಓಕೆ, ನೀವು ಯಾವುದೇ ವರ್ಡ್ ತೊಗೊಳ್ಳಿ, ಫಸ್ಟ್ ಕನ್ನಡ ವರ್ಡ್ ನೆನ್ಪಿಟ್ಕೊಳ್ಳಿ. ಕನ್ನಡ ವರ್ಡ್ ನೆನ್ಪಿಟ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಓಕೆ ನೀವು ಬೇರೆ ಯಾರ್ದಾದ್ರೂ ಕ್ಲಾಸ್ ಕೇಳಿಲ್ಲ ಅಂದರೆ ಏನಾದರೂ ಬುಕ್ ಓದಿ ಮ್ಯಾಟ್ರಿಲ್ಲ ನನಗೆ. ಜಸ್ಟ್ ನನ್ನ ಕ್ಲಾಸ್ ಕೇಳ್ತಾ ಇದ್ದರೆ ಕನ್ನಡ ವರ್ಡ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಬೇಕು ಅಷ್ಟೇ. ಸೊ ಕನ್ನಡ ವರ್ಡ್ಗಳು ನಮ್ಮ ಮಾತೃಭಾಷೆ ಇದೆಯಲ್ವಾ, ಮಾತೃಭಾಷೆ ಮನಸ್ಸಿಗೆ ಮುಟ್ತದೆ. ಓಕೆ, ಸೊ ಮನಸ್ಸಿಗೆ ಮುಟ್ತದೆ. ಈ ಇಂಗ್ಲೀಷ್ ಭಾಷೆ ಏನಿದೆ ಅಲ್ವಾ, ಬೇರೆ ಯಾವುದೇ ಭಾಷೆಗಿರಲಿ, ಆ ಭಾಷೆಗಳು ಕಿವಿಗೆ ಮುಟ್ಟಿ ಹಾಗೆ ಈ ಕಡೆ ಕಿವಿಯಿಂದ ಪಾಸ್ ಆಗಿಬಿಡ್ತವೆ. ಬಟ್ ಕೆಲವೊಂದು ಮಾತ್ರ ಒಳಗಡೆ ಹೋಗ್ತವೆ. ಬಟ್ ಅದಕ್ಕೆ ಕನ್ನಡ ಪದ ನೆನ್ಪಿಟ್ಕೊಳ್ಳಿ. ಅದು ಒಂದು ಕಿವಿಯಿಂದ ಒಳಗಡೆ ಹೋಯ್ತಾ ಡೈರೆಕ್ಟ್ ಬ್ರೈನ್ಗೆ ಹೋಗುತ್ತೆ, ಈ ಕಡೆ ಕಿವಿಯಿಂದ ಹೋಗಲ್ಲ. ಸೊ ಅದಕ್ಕೆ ಈ ಒಂದು ಸ್ಯಾಂಗ್ವೈನೈನ್ ಅಂದರೆ ಏನು? ಕನ್ನಡದಲ್ಲಿ ಹೇಳ್ಬೋದಾ ಸ್ಯಾಂಗ್ವೈನೈನ್ ಅಂದರೆ ಏನು ಅಂತ? ಹೇಳಿ ನೋಡುವ, ಏನಾಗುತ್ತೆ ಹೇಳ್ಬೋದಾ? ಏನು ಸರ್? ಅವಾಗಲೇ ಹೇಳಿದ್ರಿ ಸರ್ ಆಪ್ಟಿಮಿಸ್ಟಿಕ್ ಅಂತ. ಏನು? ಆಶಾವಾದಿ, ಸಂತೋಷದಾಯಕ ಆಗಿರೋನು. ಸೊ ಸಂತೋಷದಾಯಕವಾಗಿರೋನೇ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಸಂತೋಷ ಇಲ್ಲದೆ ಇರೋನು ಮೀನ್ಸ್ ಸ್ಯಾಡ್ ಆಗಿರೋನು ಅಂತ ಏನಂತ ಆಗುತ್ತೆ? ಚೀರ್ಫುಲ್. ಸರ್ ಇದಕ್ಕೆ ಸಿನೋನಿಮ್ ಆಗುತ್ತೆ. ಓಕೆ, ಇದಾಗಲ್ಲ. ಆ್ಯಂಡ್ ದೆನ್ ಮೆಲಂಕಾಲಿಕ್, ಆ್ಯಂಡ್ ದೆನ್ ಕಾನ್ಫಿಡೆಂಟ್ ಆಗಿರೋನು ಹೇಗಿರ್ತಾನೆ ರೀ? ಖುಷಿಯಾಗಿರ್ತಾನೆ. ಮೀನ್ಸ್ ಆತ ಸ್ಯಾಂಗ್ವೈನೈನ್ ಇರ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬ್ಯಾಂಟ್ ಅಂತ ಹೇಳ್ತೀವಿ. ಬ್ಯಾಂಟ್ ಅಂದರೆ ಏನು? ಅದು ಸಹ ನಾವು ಖುಷಿ ಅಂತಲೇ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ಮೆಲಂಕಾಲಿಕ್. ಓಕೆ, ಏನು ಮೆಲಂಕಾಲಿಕ್ ಅಂತ ಹೇಳ್ತೀವಿ. ಐ ಆಮ್ ಫೀಲಿಂಗ್ ಮೆಲಂಕಾಲಿಕ್ ನಾವು. ಓಕೆ, ಮೀನ್ಸ್ ನಾನು ಇವಾಗ ಬೇಸರವಾಗಿದ್ದೇನೆ, ನಾನು ಒಂದು ರೀತಿ ದುಃಖಭರಿತನಾಗಿದ್ದೇನೆ. ನೀವು ಗೊತ್ತಿರಲಿ, ಈ ಕನ್ನಡದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಕೆಲವ್ರ ಜೊತೆ ನಾವು ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀವಿ. ನಮ್ಮ ದುಃಖ ಎಷ್ಟಿದೆ ಅಂತ ನಮ್ಮ ವೊಕ್ಯಾಬ್ಯುಲರಿ ಮೇಲೆ ನಿಂತಿದೆ. ನನಗೆ ಸಮ್ ಟೈಮ್ ಫೀಲ್ ಆಗುತ್ತೆ. ಓಕೆ, ಇಂಗ್ಲೀಷಲ್ಲಿ ಮಾತಾಡುವಾಗ ಕೆಲವ್ರ ಜೊತೆ ಮೀನ್ಸ್ ಅವರಿಗೆ ಕನ್ನಡ ಬರೋದಿಲ್ಲ, ಆ್ಯಂಡ್ ದೆನ್ ಇಂಗ್ಲೀಷ್ ಯಾವುದು ಹಿಂದಿಯೂ ಸಹ ಬರೋದಿಲ್ಲ ಅಲ್ವಾ? ಅವ್ರ ಜೊತೆ ಮಾತಾಡುವಾಗ ನಮ್ಮ ಒಂದು ದುಃಖನ ಆ್ಯಂಡ್ ದೆನ್ ನಮ್ಮ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಂದ್ರೆ ನಮ್ಮ ವೊಕ್ಯಾಬ್ಯುಲರಿ ಭಾಳ ಇಂಪಾರ್ಟೆಂಟ್. ಇಲ್ಲಾಂದರೆ ಐ ಆಮ್ ಫೀಲಿಂಗ್ ಸ್ಯಾಡ್, ಹೇಗಿದೆ? ಏನೋ ಸ್ಯಾಡ್ ಆಗಿದ್ದಾನೆ ಬಿಡು ಅಂತ. ಬಟ್ ಐ ಆಮ್ ಫೀಲಿಂಗ್ ಮೆಲಂಕಾಲಿಕ್, ಹೌ ಇಸ್ ಇಟ್ ಫೀಲಿಂಗ್? ಏನೋ ಜಾಸ್ತಿ ಏನೋ ಅವನು ಹೃದಯದ ಆಳದಿಂದ ನೋವಾಗ್ತಿದೆ ಅಂತ ಅರ್ಥ ಕೊಡುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಈ ಮುಂದೆ ಯಾರಿಗಾದ್ರೂ ಹೇಳಬೇಕಾದ್ರೆ ಇನ್ನು ಮುಂದೆ ಹೇಗೆ ಯಾಕೋ ಸ್ಟೇಟಸ್ ಇಟ್ಟಿದೆಯಾ ಅಂತ ಕೇಳಿದ್ರೆ, ಯಾಕೆ ನೀನು ಸ್ಟೇಟಸ್ ಇಟ್ಟಿದೆಯಾ ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ಅವ್ನು ಹೇಳಬೇಕಾಗುತ್ತೆ ಐ ಆಮ್ ಫೀಲಿಂಗ್ ಮೆಲಂಕಾಲಿಕ್ ಅಂತ. ಏನು ಮೆಲಂಕಾಲಿಕ್? ಇದರ ಸ್ಪೆಲ್ಲಿಂಗ್ ಸಹ ನೆನ್ಪಿಟ್ಕೊಳ್ಳಿ, MELANCHOLIC. ಓಕೆ, ಇದನ್ನು ಸ್ಪೆಲ್ಲಿಂಗ್ ಸಹ ಕೇಳಿದಾನೆ ನಿಮ್ಮ SSC MTS ಆ್ಯಂಡ್ CHSL ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇರುಡೈಟ್ ಅಂದರೆ ಏನು? ಇರುಡೈಟ್ ಅಂದರೆ ವಿದ್ವಾಂಸ, ಜ್ಞಾನಿ, ಎಲ್ಲವನ್ನು ತಿಳಿದಿರತಕ್ಕಂಥವನು ಅಂತ ಹೇಳ್ತೀವಿ. ಇಗ್ನೋರೆಂಟ್ ಅಂದರೆ ಏನು? ಓಕೆ, ಇಗ್ನೋರೆಂಟ್ ಹೇಗಿದ್ದಾನಲ್ಲ ಅಜ್ಞಾನಿ, ಇವನ್ನೆಲ್ಲರನ್ನೂ ಸಹ ಇಗ್ನೋರೇ ಮಾಡ್ತಿರ್ತಾನೆ. ಓಕೆ, ಸೊ ಮೀನ್ಸ್ ಕೆಲವೊಬ್ರು ಜ್ಞಾನಿಗಳಿಗೆ ಇಗ್ನೋರ್ ಮಾಡ್ತಿರ್ತಾರೆ. ಬಟ್ ಇವನು ಮನುಷ್ಯರನ್ನ ಇಗ್ನೋರ್ ಮಾಡಲ್ಲ, ಇವನು ಜ್ಞಾನವನ್ನೇ ಇಗ್ನೋರ್ ಮಾಡ್ತಾನೆ. ಯಾರು? ಇಗ್ನೋರೆಂಟ್ ಅನ್ನೋನು. ಮೀನ್ಸ್ ಇವನ್ನ ಅಜ್ಞಾನಿ ಅಂತ ಹೇಳ್ತೀವಿ. ಇರೋಡೈಟ್ ಅಂದರೆ ಏನಂತ ಹೇಳ್ತೀವಿ? ಜ್ಞಾನಿ ಅಂತ ಹೇಳ್ತೀವಿ. ಇಂಟೆಲೆಕ್ಚುವಲ್ ಅಂತಂದ್ರೆ ಸಹ ಅದನ್ನು ಜ್ಞಾನಿ ಅಂತ ಹೇಳ್ತೀವಿ. ವೈಸ್ ಅಂದರೆ ಜ್ಞಾನಿ ಅಂತ ಹೇಳ್ತೀವಿ. ಸ್ಕಾಲರ್ ಪರ್ಸನ್ಸ್ ಅಂತ ಹೇಳ್ತೀವಿ. ಗೊತ್ತಾ? APJ ಅಬ್ದುಲ್ ಕಲಾಂ ಹೇಗಿದ್ರು? ಈಸ್ ಅ ಸ್ಕಾಲರ್ ಪರ್ಸನ್. ಓಕೆ, ಒನ್ ಆಫ್ ದ ಗ್ರೇಟ್ ಪರ್ಸನ್. ಅವ್ರು ಏನಂದರೆ ಸ್ಕಾಲರ್ಲಿ ಪರ್ಸನ್ ಆಗಿದ್ರು. ಮೀನ್ಸ್ ಅವರೊಬ್ರು ಹೇಗೆ ಅಂದರೆ ಜ್ಞಾನಿ ಆಗಿದ್ರು, ವಿದ್ವಾಂಸರಾಗಿದ್ದರು ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಡೆರ್ತ್. ಓಕೆ, ಡೆರ್ತ್ ಅಂದರೆ ಏನು ಸರ್? ಹೇಳ್ಬೋದಾ ಡೆರ್ತ್ ಅಂದರೆ ಏನು ಅಂತ? ಹೇಳಿ ನೋಡುವ, ಏನಿದೆ? ಡೆರ್ತ್ ಅಂದರೆ ಕೊರತೆ ಅಂತ ಹೇಳ್ತೀವಿ. ಓಕೆ,
ಸೊ ಕೊರತೆ ಅಂದರೆ ಏನು? ಸ್ಕ್ಯಾರ್ಸಿಟಿ ಅಂತ ಹೇಳ್ತೀವಿ ಸರಿನಾ. ಸ್ಕ್ಯಾರ್ಸಿಟಿ ಆಫ್ ವಾಟರ್ ಮೀನ್ಸ್ ಇದು ಸಹ ಡರ್ತೆ ಆಗುತ್ತೆ, ಇದು ಕಡಿಮೆ. ಲ್ಯಾಕ್ ಅಂದರೂ ಸಹ ಕಡಿಮೆ, ಆ್ಯಂಡ್ ದೆನ್ ಶಾರ್ಟೇಜ್ ಅಂದರೂ ಸಹ ಕಡಿಮೆ. ಸೊ ಇದು ಸಿನೋನಿಮ್ ಆಗುತ್ತೆ. ಸೊ ಇದಕ್ಕೆ ಅಪೋಸಿಟ್ ಯಾವುದು ಅಂದರೆ ಈ ಒಂದು ಅಬಂಡೆನ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಬಂಡೆನ್ಸ್ ಅಂತ ಹೇಳ್ತೀವಿ. ಅಂದ್ರೇನು? ನೀವು ಮೀನ್ಸ್ ಉತ್ತರ ಕರ್ನಾಟಕ ಭಾಷೆಗಳಲ್ಲಿ ಸಾಕಷ್ಟು ಸಿನೋನಿಮ್ಗಳು ನೆನಪಿಡಿತಾವೆ ರೀ. ಓಕೆ, ಏನಂದರೆ ಲೈಕ್ ನಮ್ಮ ಕಡೆ ಹೇಳ್ತಿರ್ತಾರೆ ಭಾಳ ಬಂಡದದು ಅಂತ. ಅಬಂಡ ಅಂದ್ರೆ ಏನು? ಮೀನ್ಸ್ ಜಾಸ್ತಿ ದೊಡ್ಡದಿದೆ ಅಂತದ್ದು ಅರ್ಥ. ಮೀನ್ಸ್ ನಮ್ಗೆ ಎಷ್ಟು ಬೇಕಿಲ್ವಾ ಅದಕ್ಕಿಂತ ಜಾಸ್ತಿ ಇದೆ. ಅಬಂಡದದು ಭಾಳ ಈ ಬ್ಯಾಗ್ ತೊಗೊಂಡು ಬ್ಯಾಗ್ ಭಾಳ ಅಬಂಡ್ ಆಗ್ತದಪ್ಪ ನಮಗೆ, ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಇಲ್ಲಿ ಸಹ ನೀವು ನೆನ್ಪಿಟ್ಕೊಳ್ಳೋದು ಅಬಂಡೆನ್ಸ್ ಅಂದರೆ ಏನಂದರೆ ಜಾಸ್ತಿ ಅಂತ ಅದರ ಅರ್ಥ. ಓಕೆ, ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಅಂತ ಅದರ ಅರ್ಥ ಕೊಡುತ್ತೆ ಅಬಂಡೆನ್ಸ್ ಅಂದರೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ ಟರ್ಬ್ಯುಲೆಂಟ್ ಅಂದರೆ ಏನಾಗುತ್ತೆ ಸರ್? ಟರ್ಬ್ಯುಲೆಂಟ್ ಅಂದರೆ ಏನು? ಈ ಅಶಾಂತವಾಗಿರೋದು ಮೀನ್ಸ್ ಒಂದು ರೀತಿ ಹೇಗೆಂದರೆ ಇವಾಗ ಗಲಭೆಗೊಳಗಾಗುವುದು ಅಂತ ಹೇಳ್ಬೋದು ನಾವು ಅದಕ್ಕೆ. ಓಕೆ, ಏನು? ಅಶಾಂತಿಯಾಗಿರೋದು ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಒಂದು ಕಾಮ್ ಅಂತ ಆಗುತ್ತೆ. ಓಕೆ, ಕಾಮ್ ಅಂತ ಆಗುತ್ತೆ. ಸ್ಯಾಟಿಸ್ಫೈಡ್ ಅಂದರೆ ಸ್ಯಾಟಿಸ್ಫೈ ಆಗೋದು, ತೃಪ್ತಿಗೊಳ್ಳೋದು. ಆ್ಯಂಡ್ ದೆನ್ ಈ ಒಂದು ಹಂಬಲ್ ಅಂದರೆ ವಿನಯವಾಗಿರೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಿಸೆಪ್ಟಿವ್ ಅಂತಂದರೆ ಏನಂತ ಆವಾಗಲೇ ಹೇಳಿದೆ ನಿಮಗೆ. ಏನು ಡಿಸೆಪ್ಟಿವ್ ಪರ್ಸನ್ಸ್ ಹೇಗಿರ್ತಾರೆ? ವಂಚನೆ ಮಾಡತಕ್ಕಂಥವ್ರು, ಬೆನ್ನಿಗೆ ಚೂರಿ ಹಾಕತಕ್ಕಂಥವ್ರು ಅಂತ. ಓಕೆ, ಇಲ್ಲಿ ಟರ್ಬುಲೆಂಟ್ ಅಂದರೆ ಏನಂತ ನೆನ್ಪಿಟ್ಕೊಳ್ಳಿ. ಸೊ ಟರ್ಬಲೆಂಟ್. ಓಕೆ, ಏನು? ಟರ್ಬಲೆಂಟ್ ಅಂತಂದರೆ ಏನು ಅಂತಾರೆ? ಗಲಭೆಗೊಳಿಸಾಗುವುದು ಮೀನ್ಸ್ ಗಲಭೆಗೊಳಗಾಗಿಸುವುದು, ಆ್ಯಂಡ್ ದೆನ್ ಗಲಭೆ ಮಾಡುವುದು, ಆ್ಯಂಡ್ ದೆನ್ ಈ ಒಂದು ಅಶಾಂತಿಯನ್ನು ಮೂಡಿಸೋದು ಅಂತ ಅದರ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಗಾಲಿಟೇರಿಯನ್ ಅಂತಂದರೆ ಏನು? ಇಗಾಲಿಟೇರಿಯನ್ ಅಂತಂದರೆ ಏನು ಕೊಡುತ್ತೆ ಕನ್ನಡದಲ್ಲಿ ಅರ್ಥ? ಇಗಾಲಿಟೇರಿಯನ್ ಅಂತಂದರೆ ಅವಾಗ ನಾವು ಹೇಳ್ತೀವಿ ಏನಂತ? ಸಮಾನತವಾದಿ. ಓಕೆ, ಏನು? ಸಮಾನತವಾದಿ ಅಂತ ಹೇಳಿದ್ವಿ. ಯಾವುದು? ಈಗಾಲಿಟೇರಿಯನ್ ಅಂದರೆ ಏನು ಅಂತಂದರೆ ಸಮಾನತವಾದಿ ಮೀನ್ಸ್ ಫೇರ್ ಅಂದರೆ ಏನು? ನ್ಯಾಯಯುತ ಆಗುತ್ತೆ. ಬಯಸ್ಡ್ ಅಂದರೆ ಏನು? ಅನ್ಯಾಯಯುತ. ಓಕೆ, ಬಯಸ್ ಮಾಡ್ತಿರ್ತಾರೆ. ಓಕೆ, ಸೊ ಪಕ್ಷಪಾತ ಮಾಡ್ತಿರ್ತಾರಲ್ವ ಕೆಲವೊಬ್ರು. ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಈ ವರ್ಡ್ ಏನಿದೆ ನಮ್ಮ ಇಂಡಿಯಾಗೆ ಸೂಟ್ ಆಗುತ್ತೆ, ಇದು ಬಯಾಸ್ಡ್ ಅನ್ನೋದು. ಓಕೆ, ಸೊ ಇದು ಬಯಾಸ್ಡ್ ಆಗಿರುತ್ತೆ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗಂದ್ರೆ ಇದೇ ಬಯಾಸ್ಡ್ ಆಗುತ್ತೆ ನೋಡಿ. ಇಗಾಲಿಟೇರಿಯನ್ ಅಂತಂದರೆ ಸಮಾನವಾಗಿರೋದು, ಎಲ್ಲರನ್ನೂ ಸಹ ಸಮಾನವಾಗಿ ನೋಡೋದು, ಸಮಾನವಾಗಿದ್ದರೆ ಎಲ್ಲರಿಗೂ ಸಹ ಸಿಗಲಿ ಅನ್ನೋದು. ಬಟ್ ಇಲ್ಲಿ ಫೇರ್ ಅನ್ನೋದು ಸಮಾನವಾಗಿರೋದು, ಡೆಮೊಕ್ರಾಟಿಕ್ ಅಂದ್ರೆ ಸಮಾನ, ಆ್ಯಂಡ್ ದೆನ್ ಈಕ್ವಿಟೇಬಲ್ ಅಂದರೆ ಸಹ ಸಮಾನ ಆಗುತ್ತೆ. ಬಟ್ ಬಯಾಸ್ಡ್ ಅನ್ನೋದಿರಲ್ಲ ಅಸಮಾನ ಅಂತ ಆಗುತ್ತೆ. ಓಕೆ, ಅಂದರೆ ನೆಕ್ಸ್ಟ್ ಕ್ವಾಯಿಂಟ್ ಅಂದರೆ ಮೀನಿಂಗ್ ಏನಾಗುತ್ತೆ? ಕ್ವಾಯಿಂಟ್ ಅಂತಂದರೆ ಒಂದು ರೀತಿ ವಿಚಿತ್ರವಾಗಿರೋದು, ಹಳೆಯ ಕಾಲದ್ದು ಏನೋ ಒಂದು ರೀತಿ ಇರೋದು ಅಂತ ಆಗುತ್ತೆ. ಸರಿನಾ? ಏನು? ವಿಚಿತ್ರವಾಗಿರೋದು ಕ್ವಾಯಿಂಟ್ ಅಂದರೆ. ಸೊ ಮೀನ್ಸ್ ಅದು ಹೇಗಿರಬೇಕು? ಹಂಬಲಾಗಿರಬೇಕು. ಹಂಬಲಾಗುತ್ತಾ? ಏನಾಗ್ಬೋದು? ಹಂಬಲಾಗ್ಬೋದಾ? ಆ್ಯಂಡ್ ದೆನ್ ನೆಕ್ಸ್ಟ್ ಹಂಬಲ್ ಅಂದರೆ ಏನು? ನಮಗೆ ಹಂಬಲ್ ಅಂದರೆ ಒಂದು ರೀತಿ ಪೊಲೈಟ್ ಅಂತ ಹೇಳ್ತೀವಿ, ವಿನಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆರ್ಡಿನರಿ ಅಂದರೆ ಸಾಮಾನ್ಯ ಅಂತ ಹೇಳ್ತೀವಿ. ಟಾಲರೆಂಟ್ ಅಂದರೆ ಸಹಿಷ್ಣು ಅಂತ ಹೇಳ್ತೀವಿ, ಮೀನ್ಸ್ ಸಹಿಷ್ಣು ಆಗಿರೋದು. ಆ್ಯಂಡ್ ದೆನ್ ಗೇಲ್ ಅಂತಂದರೆ ಏನಂದರೆ ಒಂದು ರೀತಿ ತೀವ್ರ ಗಾಳಿ. ಓಕೆ, ಮೀನ್ಸ್ ಹಾರ್ಷ ಗಾಳಿ ಬೀಸ್ತಿರ್ತಲ್ವ ಅದನ್ನು ನಾವು ಗೇಲ್ ಅಂತ ಹೇಳ್ತೀವಿ. ಓಕೆ, ಗೇಲ್ ನಮ್ಮ RCB ಗೇಲ್ ಬಂದರೆ ಹೇಗಾಗ್ತಿತ್ತು ರೀ? ಬಿರುಗಾಳಿ ಸುಂಟ್ರಗಾಳಿ ಒಂದೇ ಸರಿ ಬೀಸ್ತಿತ್ತಲ್ವ, ಹಾಗೆ ನೆನ್ಪಿಟ್ಕೊಳ್ಳಿ ಗೇಲ್ ಅಂತ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಬೋದು. ಸೊ ಹಾಗಾದರೆ ಇಲ್ಲಿ ಕ್ವೈಂಟ್ಗೆ ಯಾವುದಾಗುತ್ತೆ ಸಿನೋನಿಮ್ ಅಂತ? ಸರಿ, ಆ್ಯಂಟೋನಿಮ್ ಅಂತ. ಈ ಒಂದು ಕ್ವೈಂಟ್ ಅಂದರೆ ವಿಚಿತ್ರ. ಸೊ ಹಾಗಾದರೆ ಇಲ್ಲಿ ಸಾಮಾನ್ಯ ಇರಬೇಕು, ಯಾವುದಾಗಿರಬೇಕು? ಸೊ ಆರ್ಡಿನರಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ವಿಚಿತ್ರ ಅಪೋಸಿಟ್ ಯಾವುದಾಗುತ್ತೆ? ಆರ್ಡಿನರಿನೇ ಆಗುತ್ತೆ. ಓಕೆ, ಅದೇ ನೆಕ್ಸ್ಟ್ ಈ ಒಂದು ಆಬ್ಲೊಕಿ. ಓಕೆ, ಏನು? ಆಬ್ಲೊಕಿ ಅಂತಂದರೆ ಏನು? ಒಬ್ಲಕ್ಕಿ ಅಂದರೆ ಏನಾಗುತ್ತೆ ಕನ್ನಡದಲ್ಲಿ ಮೀನಿಂಗ್? ಒಬ್ಲಕ್ಕಿ ಅಂದರೆ ಒಂದು ರೀತಿ ಅಪಹಾಸ್ಯ ಮಾಡಬಹುದು. ಓಕೆ, ಮೀನ್ಸ್ ಅವನಿಗೆ ಕೆಲಸ ಬರಲ್ವೋ, ಅವನಿಗೆ ಹಾಗೆ ಓದಕ್ಕೆ ಬರಲ್ವೋ, ಹಾಗೆ ಹೀಗೆ ಅಂದರೆ ಅಪಹಾಸ್ಯ ಮಾಡ್ತಿರ್ತಾರಲ್ವ. ಸೊ ಸುಮ್ಮನೆ ಒಂದು 4 ಕೆಲಸ ಇಲ್ಲದೆ ಇರೋದು ಕೂತು ಕಟ್ಟೆ ಮೇಲೆ. ಓಕೆ, ಸೊ ಅವ್ರನ್ನ ಏನಂತ ಹೇಳ್ತೀವಿ? ಅಬ್ಲಾಕಿ ಅಂತ ಹೇಳ್ತೀವಿ. ಸರಿನಾ? ಸೊ ಅಬ್ಲಾಕಿ ಅಂತಂದರೆ ಏನು? ಸೊ ಅವಾಗ ನಾವು ಹೇಳ್ತೀವಿ ಈ ಒಂದು ಅಪಹಾಸ್ಯ ಮಾಡೋದು, ಅಪನಿಂದನೆ ಮಾಡೋದು ಅಂತ. ಸೊ ಅದಕ್ಕೆ ಏನಾಗಬೇಕು? ಪ್ರೇಸ್ ಮಾಡಬೇಕು. ಓಕೆ, ಕೊಡೋಸ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಪ್ರೇಸ್ಗೆ ಇನ್ನೊಂದು ಸಿನೋನಿಮ್ ಯಾವುದಾಗುತ್ತೆ? ಕೊಡೋಸ್ ಅಂತ ಆಗುತ್ತೆ. ಓಕೆ, ಕೊಡೋಸ್ ನೀವು ಸಾಕಷ್ಟು ಕಾಮೆಂಟ್ ಸೆಕ್ಷನಲ್ಲಿ ನೀವು ನೋಡ್ತಿರ್ತೀರಾ. ಓಕೆ, ಸೊ ನಿಮ್ಗೆ ಆ ವರ್ಡ್ ಸಿಮಿಲರ್ ಇರುತ್ತೆ. ಆ್ಯಂಡ್ ದೆನ್ ಕಂಡಮಿನೇಷನ್ ಅಂತಂದ್ರೇನು? ಅದು ಸಹ ಕಂಡಮ್ ಮಾಡ್ತಿರ್ತಾರೆ. ಓಕೆ, ಸೊ ಮೀನ್ಸ್ ಅವ್ರಿಗೆ ಹೇಗೆ ಅಂದರೆ ಒಂದು ರೀತಿ ಟೀಕೆ ಮಾಡ್ತಾ ಇರ್ತಾರೆ ಅಂತ. ಆ್ಯಂಡ್ ದೆನ್ ಅಬ್ಯೂಸ್ ಅಂದರೆ ಅವರಿಗೆ ಬೈಯೋದು, ಆ್ಯಂಡ್ ದೆನ್ ಅವ್ರಿಗೆ ಟೀಕೆ ಮಾಡೋದು. ಆ್ಯಂಡ್ ದೆನ್ ಡಿಸ್ಕ್ರೆಡಿಟ್, ಅವ್ರಿಗೆ ಕ್ರೆಡಿಟ್ ಕೊಡೋದನ್ನು ಕಿತ್ಕೊಂಡ್ಬಿಡೋದು, ಡಿಸ್ಕ್ರೆಡಿಟ್ ಮಾಡೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಫೆಲಿಸಿಟಿ ಅಂದರೆ ಏನಾಗುತ್ತೆ ಮೀನಿಂಗ್? ಫೆಲಿಸಿಟಿ ಅಂದರೆ ಅದು ಒಂದು ರೀತಿ ಇದು ಸಹ ಸಂತೋಷ ಅಂತ ಆಗುತ್ತೆ. ಓಕೆ, ಅಂತ ಸಂತೋಷ ಆಗುತ್ತೆ. ಸೊ ಇಲ್ಲಿ ಸಂತೋಷ ಇಲ್ಲದೆ ಇರೋದು ಯಾವುದು? ಡಿಸ್ಪೇರ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಒಂದು ಡಿಸ್ಪೇರ್ ಅಂತ ಹೇಳ್ತೀವಿ. ಡಿಸ್ಪೇರ್ ಅಂದರೂ ಸಹ ಈ ಒಂದು ಅಸಂತೋಷ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಿಸರಿ ಅಂದರೆ ಏನು? ಮಿಸರಿ ಅಂದರೆ ಒಂದು ರೀತಿ ದುಃಖ ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಸಿನೋನಿಮ್ ಆಗುತ್ತೆ. ಫೆಲಿಸಿಟಿ ಅಂದರೆ ಏನಾಗಿದೆ? ಫೆಲಿಸಿಟಿ ಅಂದರೂ ಸಹ ಡಿಸ್ಪೇರ್ ಅಲ್ವಾ? ಓಕೆ, ಈ ಫೆಲಿಸಿಟಿ ಅಂತಂದರೆ ಸಂತೋಷ. ಓಕೆ, ಆ್ಯಂಡ್ ದೆನ್ ಈ ಒಂದು ಮಿಸ್ರಿ ಅಂದರೂ ಸಹ ಇದು ಮಿಸ್ರಿ ಅಂತಂದರೆ ಇದನ್ನು ನಾವು ದುಃಖ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬ್ಲಿಸ್ ಅಂದರೆ ಪರಮಾನಂದ ಅಂತ ಹೇಳ್ತೀವಿ. ಮೀನ್ಸ್ ಈಗ ಆನಂದದಲ್ಲೇ ಪರಮಾನಂದ ಆಗುತ್ತಲ್ವ, ಸೊ ಅದನ್ನು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡಿಸ್ಪೇರ್ ಅಂದರೆ ನಿರಾಶೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆ್ಯಂಗರ್ ಅಂದರೆ ಒಂದು ರೀತಿ ಕೋಪ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಏನೇ ಆಗುತ್ತೆ. ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತೆ ನೋಡಿ. ಯಾವುದು? ಮಿಸ್ರಿ ಅಂತ ಹೇಳ್ತೀವಿ. ಓಕೆ, ಯಾವುದು? ಮಿಸ್ರಿ ಅಂದರೆ ಏನಂತಾರೆ? ಮೀನ್ಸ್ ದುಃಖ ಆಗೋದು. ಇವೆಲ್ಲವೂ ಸಹ ನಿಮಗೆ ಖುಷಿ ಕೊಡುತ್ತೆ. ಸರಿಯಾ? ಸೊ ಇಲ್ಲಿ ಒಂದು ಡಿಸ್ಪೇರ್, ಇದು ನಿರಾಶೆ ಆಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ನಮಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಈ ಒಂದು ಮಿಸ್ರಿ ಅನ್ನೋದಾಗುತ್ತೆ. ಓಕೆ, ಯಾಕಂದರೆ ಇದು ಸಂತೋಷಕ್ಕೆ ಅಪೋಸಿಟ್ ವರ್ಡ್ ದುಃಖನೇ ಆಗಬೇಕಲ್ವಾ, ನಿರಾಶೆ ಅಂತ ಆಗೋದಿಲ್ಲ. ಓಕೆ, ನಿರಾಶೆ ನಿಮ್ಗೆ ಏನಾದರೂ ಇದು ಇರಲಿಲ್ಲ ಅಂದರೆ ನಿರಾಶೆ ಆಗ್ತಿರೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಯಾವುದು? ಮಿಸ್ರಿ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಈ ಒಂದು ರೆಪ್ಯೂಡೇಟ್. ಓಕೆ, ರೆಪ್ಯೂಡೇಟ್ ಅಂತ ಅಂದರೆ ಏನಾಗುತ್ತೆ ಮೀನಿಂಗ್? ರೆಪ್ಯೂಡೇಟ್ ಅಂದರೆ ಏನು ಹೇಳ್ಬೋದು ನಾವು ಕನ್ನಡದಲ್ಲಿ? ಸೊ ನಿರಾಕರಿಸು, ತ್ಯಜಿಸು ಅಂತ ಅದರ ಅರ್ಥ ಆಗುತ್ತೆ. ಓಕೆ, ಮೀನ್ಸ್ ರಿಜೆಕ್ಟ್ ಅಂತ ಅದರ ಅರ್ಥ ಕೊಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್
ಯಾವುದಿದೆ ಡಿಸೋನ್ ಅಂತ ಇದೆ. ಡಿಸೋನ್ ಇದು ಸಹ ನಿಮಗೆ ರಿಜೆಕ್ಟ್ ಮಾಡೋದಾಗುತ್ತೆ. ಆ್ಯಂಡ್ ದೆನ್ ಡೆನಿ ಅಂದ್ರೆ ಸಹ ರಿಜೆಕ್ಟ್ ಮಾಡೋದಾಗುತ್ತೆ. ಆಪ್ಷನ್ ಡಿ ಇದಕ್ಕೆ ಎಕ್ಸೆಪ್ಟ್ ಅನ್ನೋದು ಇದಕ್ಕೆ ಸಮಾನಾರ್ಥಕ ಪದ, ಸಾರಿ ಇದಕ್ಕೆ ಅಪೋಸಿಟ್ ವರ್ಡ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಯಾಂಡಿಡ್ ಇವಾಗ ಮ್ಯಾರೇಜಸ್ ಅಲ್ಲೆಲ್ಲ ಸಹ ಕ್ಯಾಂಡಿಡ್ ಫೋಟೋ ತೆಗಿತಾ ಇರ್ತಾರೆ. ಮೀನ್ಸ್ ನಿಮ್ಮ ಎಷ್ಟು ಖರಾಬ್ ಫೋಟೋ ಇರಬೇಕಲ್ಲ ಅಷ್ಟು ಖರಾಬಲ್ಲಿ ಫೋಟೋ ತೆಗೆದಿರ್ತಾರೆ. ಮೀನ್ಸ್ ಅವ ನಿಮ್ಮ ನಿಜವಾದದ್ದು ಮೀನ್ಸ್ ಸತ್ಯಾಸತ್ಯತೆ ಒಂದು ರೀತಿ ಹಾನೆಸ್ಟ್ ಅಂತ ಅದರ ಅರ್ಥ ಕೊಡುತ್ತೆ. ಓಕೆ, ಮೀನ್ಸ್ ಏನು ಸಿನ್ಸಿಯರ್ ಇದು ಆಗಲ್ಲ, ಯಾಕಂದರೆ ಸಿನಿಮಾ ಆಗುತ್ತೆ. ಹಾನೆಸ್ಟ್ ಸಿನಿಮಾ ಆಗುತ್ತೆ. ಇವ್ಯಾಸಿವ್ ಅಥವಾ ಫ್ರ್ಯಾಂಕ್ ಯಾವುದಾಗುತ್ತೆ ಇದರಲ್ಲಿ? ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಇವ್ಯಾಸಿವ್ ಅಂತ ಹೇಳ್ತೀವಿ ಸರ್. ಯಾಕಂದರೆ ಫ್ರ್ಯಾಂಕ್ ಅನ್ನೋದು ಸಹ ಇದು ನಿಮಗೆ ಮೀನ್ಸ್ ಸತ್ಯನೇ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇವ್ಯಾಸಿವ್ ಅಂತ ಹೇಳ್ತೀವಿ. ಯಾವುದು ಇವ್ಯಾಸಿವ್ ಅನ್ನೋದು, ಯಾವುದು ಇವ್ಯಾಸಿವ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ನಿಮಗೆ ಕೇಳ್ತಾನೆ. ಇವ್ಯಾಸಿವ್ ಅಂದರೆ ಏನು? ಒಂದು ರೀತಿ ತಪ್ಪಿಸ್ಕೊಳ್ಳುವುದು, ಮೀನ್ಸ್ ಅದೇನೋ ಸುಳ್ಳು ಹೇಳುವುದು, ಒಂದು ರೀತಿ ಮರೆಮಾಚುವುದು ಅಂತ ಅದರ ಅರ್ಥ ಕೊಡುತ್ತೆ. ಅದೇ ನೆಕ್ಸ್ಟ್ 23ನೇ ಪ್ರಶ್ನೆ, ಈ ಒಂದು ಸೆಲೆರಿಟಿ. ಓಕೆ, ಏನು ಸೆಲೆರಿಟಿಯ ಒಂದು ಸಿನೋನಿಮ್ ಏನಾಗುತ್ತೆ? ಸೆಲೆರಿಟಿ ಅಂತಂದರೆ ಏನು ಹೇಳ್ಬೋದಾ? ಸೆಲೆರಿಟಿ ಅಂದರೆ ಏನು ಅಂತ? ಸೊ ಸೆಲೆರಿಟಿ ಅಂತಂದರೆ ಒಂದು ರೀತಿ ಚುರುಕಾಗಿರೋದು. ಓಕೆ, ಒಂದ್ಸರಿ ಹೇಳಿದ್ರೆ ಒಂದ್ಸರಿ ಕ್ಲಾಸ್ ಹೇಳಿದ್ರೆ ಅದನ್ನ ಅರ್ಥ ಆಗುತ್ತೆ, ಅವಳಿಗೆ ಅರ್ಥ ಆಗುತ್ತೆ. ಸೊ ಅವ್ರು ಹೇಗಿರುತ್ತೆ, ಅವ್ರ ಮೈಂಡ್ ಸೆಲೆರಿಟಿ ಆಗಿರುತ್ತೆ. ಮೀನ್ಸ್ ಅದು ವೇಗವಾಗಿರುತ್ತೆ, ಚುರುಕಾಗಿರುತ್ತೆ. ಸ್ಲೋನೆಸ್, ಓಕೆ, ಇಲ್ಲೆಲ್ಲ ಸಿಕ್ತಲ್ಲ ನಮಗೆ ಅಪೋಸಿಟ್ ವರ್ಡ್ ಯಾವುದು? ಸ್ಲೋನೆಸ್ ಅಂತ ಹೇಳ್ತೀವಿ. ಸ್ಪೀಡು, ರ್ಯಾಪಿಡ್, ಕ್ವಿಕ್ ಏನಿದೆಲ್ಲ, ಸೊ ಎಲ್ಲವೂ ಸಹ ಸಿನೋನಿಮ್ ಆಗುತ್ತೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಇನೋಕ್ಯೂಸ್. ಓಕೆ, ಇನೋಕ್ಯೂಸ್ ಅಂದರೆ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ ಮೀನಿಂಗ್? ಅಪಾಯಕಾರಿ ಇಲ್ಲದೆ ಇರೋದು. ಓಕೆ, ಏನಂತ ಹೇಳ್ತೀವಿ? ಅಪಾಯಕಾರಿ ಇಲ್ಲದೆ ಇರತಕ್ಕಂಥದ್ದು, ಮೀನ್ಸ್ ಹಾರ್ಮ್ಲೆಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಬಿನೈನ್ ಅಂದರೆ ಏನು ಅಂತ ಹೇಳ್ತೀವಿ? ಬಿನೈನ್ ಅಂತಲೇ ಒಂದು ರೀತಿ ಅಚ್ಚ ಅಂತ ಹೇಳ್ತೀವಿ. ಅಚ್ಚ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ಬೋದು? ಹಿತಕರವಾಗಿರೋದು, ಸೌಮ್ಯವಾಗಿರೋದು ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಬಿನೈನ್. ಇವಾಗ 10ಕ್ಕೆ ನೀವೇನಾದರೂ 9 ಮಾರ್ಕ್ಸ್ ತೊಗೊಂಡ್ರೆ ಅದು ಹೇಗಿರುತ್ತೆ? ಒಳ್ಳೇದಲ್ವಾ? ಅಚ್ಚ ಅಲ್ವಾ? ಅದು ಒಳ್ಳೇದಲ್ವಾ? ಸೊ ಬಿನೈನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಹಾರ್ಮ್ಫುಲ್. ಓಕೆ, ಇದು ಹಾರ್ಮ್ಲೆಸ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಮೀನ್ಸ್ ಈ ಒಂದು ಇನೋಕ್ಯೂಸ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಈ ಒಂದು ಹಾರ್ಮ್ಫುಲ್ ಅನ್ನೋದಾಗುತ್ತೆ. ಓಕೆ, ಆ್ಯಂಡ್ ದೆನ್ ಸೇಫ್ ಅನ್ನೋದು ಸಹ ಅದು ನಿಮಗೆ ಸೇಫ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಎಸೋಟೆರಿಕ್ ಅನ್ನೋದು. ಓಕೆ, ಯಾವುದು? ಈ ಒಂದು ಎಸೋಟೆರಿಕ್ ಅನ್ನೋದು. ಸೊ ಎಸೋಟೆರಿಕ್ಗೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಅರಕೇನ್, ಆಪ್ಷನ್ ಬಿ ಕಾಮನ್, ಆಪ್ಷನ್ ಸಿ ಒಂದು ಮಿಸ್ಟಿಕಲ್, ಆಪ್ಷನ್ ಡಿ ಈ ಒಂದು ಆಬ್ಸ್ಕ್ಯೂರ್ ಅಂತ ಕೊಟ್ಟಿದ್ದಾನೆ. ಎಸ್ಟೋರಿಕ್ಗೆ ನಿಮಗೆ ಕನ್ನಡ ಪದ ಹೇಳಲ್ಲ, ಏನಂತ ಇದೆ ಎಸ್ಟೋರಿಕ್ಗೆ ಕನ್ನಡ ಪದ? ಏನು ಹೇಳ್ಬೋದು? ಒಂದು ರೀತಿ ಮಿಸ್ಟರಿ ಅಂತ ಹೇಳ್ಬೋದು. ಓಕೆ, ಏನಂತ ಹೇಳ್ಬೋದು? ಮಿಸ್ಟರಿ ಅಂತ ಹೇಳ್ಬೋದು. ಓಕೆ, ಒಂದು ರೀತಿ ಹೇಗೆ ಅಂತಂದರೆ ಅನ್ಕಾಮನ್ ಅಂತ ಹೇಳ್ಬೋದು. ಇದಕ್ಕೆ ಏನಂತ ಹೇಳ್ಬೋದು? ಅನ್ಕಾಮನ್ ಅಂತ ಹೇಳ್ಬೋದು, ರಹಸ್ಯಮಯ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನು ಅಂತ ನೀವು ಹೋಮ್ವರ್ಕ್ ತೊಗೊಂಡು ಇದಕ್ಕೆ ಕಾಮೆಂಟ್ ಮಾಡ್ಬೋದಾ? ಓಕೆ, ಇದನ್ನು ಒಂದು ನೀವು ಕಾಮೆಂಟ್ ಮಾಡಿ. ಓಕೆ, ಸೊ ಇದು ಈ ದಿನದ SSC MTS GD CHSL CGL ಹಾಗೆ ಇನ್ನಿತರ ಸೆಂಟ್ರಲ್ ಗೌರ್ಮೆಂಟಿನ ಇಂಗ್ಲೀಷ್ನ ಆ್ಯಂಟೋನಿಮ್ಸ್ ಕ್ಲಾಸ್ನ ಮೊದಲ ಹೋಮ್ವರ್ಕ್ ಪ್ರಶ್ನೆ. ಸೊ ಇದನ್ನು ನೀವು ಕಾಮೆಂಟ್ ಮಾಡಿ, ಸರಿನಾ? ಸೊ ಇಲ್ಲಿವರೆಗೂ ಈ ಒಂದು ಕ್ಲಾಸ್ನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ಇವನ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ವಿಡಿಯೋ ಏನಾದರೂ ವ್ಯಾಲ್ಯೂಬಲ್ ಆಗಿತ್ತು, ಓಕೆ, ದ ಕ್ವಶನ್ ಹೇಗಿದೆ ಅಂದರೆ, ಓಕೆ, ಒಂದು ಕ್ವಶನಲ್ಲಿ ಒಂದು ಲೆವೆಲ್ ಇದೆ. ಓಕೆ, ಇದು ಎಕ್ಸಾಮ್ ಬರ್ತಕ್ಕಂಥ ಕ್ವಶನ್ ಆಗಿದೆ. ಓಕೆ, ಈ ಒಂದು ನಿಮಗೆ ಈ ಕ್ವಶನ್ಗಳು ಏನಾದರೂ ಟಫ್ ಅನಿಸ್ಲಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದಕ್ಕಿಂತ ಟಫ್ ಆಗಿ ತರ್ತೀನಿ. ಬಟ್ ಈ ಟಫ್ ಅನಿಸ್ಬಾರ್ದು ಅಂತಂದರೆ ನಿಮಗೆ ಏನು ಮಾಡ್ಬೇಕು ಗೊತ್ತಾ? ಈ 25 ಕ್ವಶನ್ಗಳಲ್ಲಿ ಮಿನಿಮಮ್ ನಿಮ್ದು 20 ಕರೆಕ್ಟ್ ಆಗಿರಬೇಕು. ಸೊ 20 ಯಾರು ರೈಟ್ ಮಾಡಿದ್ರಲ್ವಾ ಅವ್ರು ಹೇಳಿ ನನಗೆ ಕಾಮೆಂಟ್ ಆಗಲಿ. ಓಕೆ, ಸರ್ ಇದು ಈಸಿ ಕ್ಲಾಸ್ ಇದೆ ಆ್ಯಂಡ್ ದೆನ್ ಈಸಿ ಕ್ವಶನ್ಗಳಿದ್ದಾವೆ, ಇದು ನೆಕ್ಸ್ಟ್ ನೀವು ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಗೆ ಏನಾದರೂ 20ಕ್ಕಿಂತ ಕಡಿಮೆ ಬಂದಿತ್ತಾ? ಓಕೆ, ದಿಸ್ ಇಸ್ ದ ಇಡಿಕ್ವಿಟಿ ಲೆವೆಲ್ ಆ್ಯಂಡ್ ದೆನ್ ದಿಸ್ ಇಸ್ ದ ಟಫ್ ಆಫ್ ದ ಲೆವೆಲ್. ಓಕೆ, ಸೊ ಅಲ್ಲಿನ ಒಂದು ಡೆಪ್ತ್ ಏನಿದೆಯಲ್ಲ ಆ ಒಂದು ಲೆವೆಲಲ್ಲಿ ಪ್ರಶ್ನೆಗಳಿರ್ತವೆ. ಸೊ ಅದಕ್ಕೆ ಪ್ಲೀಸ್ ಡೈಲಿನ ಇದನ್ನು ಫಾಲೋ ಮಾಡ್ತಾ ಬನ್ನಿ. ಸೊ ನಿಮಗೆ ಖಂಡಿತವಾಗ್ಲೂ ಸಹ ಈ ಕ್ಲಾಸ್ ನಿಮಗೆ ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ಓಕೆ, ಸೊ ಎಕ್ಸಾಮಲ್ಲಿ ಒಂದು ಮುಗುಳು ನಮಗೆ ನಿಮ್ಗೆ ಬಂದೇ ಬರಬೇಕು ಅಂದರೆ ಈ ಕ್ಲಾಸ್ಗಳನ್ನು ನೀವು ಕೇಳಿ. ಓಕೆ, ಸೊ ನಿಮಗೆ ಖಂಡಿತವಾಗೂ ಉಪಯೋಗ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.